ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರಲ್ಲಿ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನನಗೆ ಗೊತ್ತಿರುವ ಒಬ್ಬರು ಬೆಂಗಳೂರು ಪಟ್ಟಣದಲ್ಲಿದ್ದಾರೆ. ಕೆಲ ವರ್ಷಗಳ ಮುಂಚೆ ಒಂದು 15 ವರ್ಷಗಳ ಮುಂಚೆ ಅವರು ರಕ್ಷಣೆ ಹೊಂದುವುದಕ್ಕೆ ಮುಂಚೆ, ಪ್ರೈಸ್ ದಿ ಲಾರ್ಡ್, ಅವರು ಬ್ರಾಹ್ಮಿನ್ ಕುಟುಂಬಕ್ಕೆ ಸೇರಿದವರು. ಆ ಸಾಲ ಭಯಂಕರವಾಗಿ ಆದದ್ದರಿಂದ ಅವರ ತಂದೆಯ ಬಿಸ್ನೆಸ್ನ ವ್ಯವಹಾರವು ನಷ್ಟದಲ್ಲಿ ಓಡಿತು. ನಷ್ಟದಲ್ಲಿ ಓಡುವಾಗ ಎಲ್ಲ ಕಡೆಯೂ ಸಾಲ ತೆಗೆದುಕೊಂಡು ಬಡ್ಡಿ ಸಾಲ ತೆಗೆದು ಅದು ತಲೆಯ ಮೇಲೆ ಹೋಗಿ ಸಾಲವನ್ನು ಕಟ್ಟುವುದಕ್ಕೆ ಅವರ ಕೈಯಲ್ಲಿ ಆಗಲಿಲ್ಲ. ಸಾಲವು ಕಟ್ಟುವುದಕ್ಕೆ ಆಗಲಿಲ್ಲ. ಕೊನೆಯದಾಗಿ ಮನೆ ಹತ್ತಿರ ಬಂದು ಎಲ್ಲ ಸಾಲ ಕೊಟ್ಟವರು ಅವರನ್ನು ನಿಂದೆ ಮಾಡಿ ಅವಮಾನ ಮಾಡಿ ಎಲ್ಲರ ಮುಂದೆ ಕೂಗುವಾಗ ಕೊನೆಯದಾಗಿ ಅವರು ಹೇಳಿದಂಥ ಒಂದು ಮಾತು, ಅವರ ತಂದೆ ತಾಯಿ ಇಬ್ಬರು ಒಂದು ಕಾರ್ಯವನ್ನು ಆಲೋಚಿಸಿದರಂತೆ, ನಾವು ಇಂದು ಆಹಾರದಲ್ಲಿ ಒಳ್ಳೆ ಆಹಾರವನ್ನು ಮಾಡೋಣ, ಸ್ವಲ್ಪ ಹಣವಿದೆ, ಹಣದಲ್ಲಿ ಒಳ್ಳೆ ಆಹಾರವನ್ನು ತೆಗೆದುಕೊಂಡು ಬರೋಣ, ಆಹಾರವನ್ನು ರೆಡಿ ಮಾಡೋಣ, ಆಹಾರದಲ್ಲಿ ವಿಷವನ್ನು ಪೂರೈಸಿ ನಾವು ತಿನ್ನೋಣ, ನಮ್ಮ ಮಕ್ಕಳಿಗೂ ಕೊಡೋಣ, ಮಕ್ಕಳಿಗೆ ಈ ವಿಷಯವನ್ನು ನಾವು ಹೇಳುವುದು ಬೇಡ ಎಂಬುದಾಗಿ ಅವರು ಮನಸ್ಸಿನಲ್ಲಿ ಅಂದುಕೊಂಡು ಆಹಾರವನ್ನು ರೆಡಿ ಮಾಡಿ ಆಹಾರದಲ್ಲಿ ವಿಷವನ್ನು ಬೆರೆತರು. ಈ ಮಕ್ಕಳು ಇಬ್ಬರು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು, ಇಬ್ಬರು ಕೂಡ ಆ ಶಾಲೆಯನ್ನು ಮುಗಿಸಿ ಹಿಂತಿರುಗಿ ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಸ್ವಲ್ಪ ತಡವಾದದ್ದರಿಂದ ಇಬ್ಬರು ಕೂಡ ಸ್ವಲ್ಪ ತಡವಾಗಿ ಆಟ ಆಡಿಕೊಂಡು ಹೀಗೆ ಬರುತ್ತಿರುವಾಗ ಅಷ್ಟರೊಳಗೆ ಇವರು ಮನೆಯಲ್ಲಿ ಕೂತ್ಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಜೀವನವು ಮುಕ್ತಾಯವಾಗುತ್ತದೆ ಎಂಬುದಾಗಿ ಅಂದುಕೊಂಡಿರುವಾಗ ಒಂದು ದೈವ ಸೇವಕರು ಆ ಮನೆಯ ಕದವನ್ನು ತಟ್ಟಿದರು. ನಡೆದಂತಹ ಸಂಗತಿಯನ್ನು ಹೇಳುತ್ತಿದ್ದೇನೆ. ಕದವನ್ನು ತಟ್ಟಿ ಆ ಸಹೋದರಿ, ಆ ತಾಯಿ ಬಾಗಿಲನ್ನು ತೆಗೆದ ಕೂಡಲೇ ಮೊದಲನೆಯದಾಗಿ ಹೇಳಿದಂಥ ಮಾತು, ಯೇಸು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದಾನೆ, ಯೇಸು ನಿಮ್ಮನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ, ಯೇಸುವನ್ನು ಪ್ರೀತಿಸುವವರಿಗೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಬಡ್ಡಿ ಸಾಲ ಕಟ್ಟುವುದಕ್ಕೆ ಆಗದಂತಹ ಸಾಲವನ್ನು, ಪ್ರೈಸ್ ದಿ ಲಾರ್ಡ್, ಯೇಸುವನ್ನು ನಂಬಿದರು, ಆಹಾರವನ್ನು ಕೆಳಗೆ ಚೆಲ್ಲಿದರು. ಇಂದು ಆ ಹುಡುಗನು ದೇವರ ಸೇವೆಯನ್ನು ಬೆಂಗಳೂರು ಪಟ್ಟಣದಲ್ಲಿ ಮಾಡುತ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳುತ್ತಿದ್ದೇನೆ ಗೊತ್ತಾ? ಈಗಲೂ ಯೇಸು ಜೀವಿಸುತ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವ ಭಾಗವು ಕೆಟ್ಟು ಹೋಗಿದೆಯೋ ಅದನ್ನು ಸರಿಪಡಿಸಲು ಈ ಆರಾಧನೆಯಲ್ಲಿ ನನ್ನ ದೇವರು ಇಳಿದು ಬಂದಿದ್ದಾರೆ. ಕೈಗಳನ್ನು ಮೇಲೆತ್ತಿ ಒಂದು ನಿಮಿಷ ದೇವರನ್ನು ಸ್ತುತಿಸಿರಿ. ನಮ್ಮನ್ನು ರಕ್ಷಿಸಲು ಇಳಿದು ಬಂದಿರುವ ದೇವರೇ, ನಮ್ಮ ಕುಟುಂಬವನ್ನು ವಿಮೋಚಿಸಲು ಇಳಿದು ಬಂದಿರುವ ದೇವರೇ, ನಿಮ್ಮಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ಕರ್ತನೆ. ಮನುಷ್ಯರಿಂದ ಅಸಾಧ್ಯವಾದದ್ದು ನಿನ್ನಿಂದ ಸಾಧ್ಯ ಕರ್ತನೆ. ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ಯಾರ್ಯಾರು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಕೆಟ್ಟು ಹೋದವರಾಗಿ ಕೆಟ್ಟ ಪಾತ್ರೆಗಳಾಗಿ ಬಂದಿದ್ದಾರೋ, ಈಗಲೇ ಆ ಪಾತ್ರೆಗಳನ್ನು ಒಂದು ಸುಂದರವಾಗಿ ರೂಪಿಸುವ ಹಸವು ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆರಾಧನೆಯಲ್ಲಿ ಪ್ರತಿಯೊಂದು ಪಾತ್ರೆಗಳನ್ನು ಯೇಸುವಿನ ನಾಮದಲ್ಲಿ ಒಂದು ಸುಂದರವಾದ ಪಾತ್ರೆಯಾಗಿ ನೀವು ರೂಪಿಸಿರಿ ಕರ್ತನೆ. ಆಮೇನ್. ಎಲ್ಲರೂ ಶಬ್ದವಾಗಿ ಆಮೇನ್ ಹೇಳೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ದೇವರ ಮಕ್ಕಳು ಯಾವಾಗ ಕೆಟ್ಟು ಹೋಗುತ್ತಾರೆ, ಸೈತಾನನು ಅವರನ್ನು ಯಾವ ರೀತಿಯಲ್ಲಿ ಕೆಡಿಸುತ್ತಾನೆ? ಡೈರೆಕ್ಟ್ ಆಗಿ ಒಂದು ದೇವರ ಮಗನನ್ನು ಅಥವಾ ದೇವರ ಮಗಳನ್ನು ಬಂದು ಸೈತಾನನು ಕೆಡಿಸಲು ಸಾಧ್ಯವಿಲ್ಲ. ಸೈತಾನನು ಒಂದು ದೇವರ ಮಗನನ್ನು ಕೆಡಿಸಬೇಕೆಂದರೆ, ಒಂದು ದೇವರ ಮಗಳನ್ನು ಕೆಡಿಸಬೇಕೆಂದರೆ ಅವರ ಜೀವಿತದಲ್ಲಿರುವ ಆರಾಧನೆಯನ್ನು ಅವರಿಂದ ತೆಗೆಯುತ್ತಾನೆ. ಮತ್ತೊಮ್ಮೆ ಹೇಳುತ್ತೇನೆ, ಒಂದು ದೇವರ ಮಕ್ಕಳ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ಸೈತಾನನು ಅವರನ್ನು ಅಣುಗಲು ಸಾಧ್ಯವಿಲ್ಲ. ಕಾರಣ, ಯೋಬನ ಸುತ್ತಲೂ ದೇವರು ಒಂದು ಬೇಲಿಯನ್ನು ಹಾಕಿದ್ದು ನಿಜವೆಂದರೆ ನಿಮ್ಮ ಸುತ್ತಲೂ ನಿಶ್ಚಯವಾಗಿ ದೇವರು ಬೇಲಿ ಇಟ್ಟು ನಿಮ್ಮನ್ನು ಕಾಪಾಡುತ್ತಿದ್ದಾರೆ, ನಿಮ್ಮ ಕುಟುಂಬವನ್ನು ಕಾಪಾಡುತ್ತಿದ್ದಾರೆ. ಹಾಗಂದ್ರೆ ಸೈತಾನನು ಯಾರನ್ನು ಕೆಡಿಸುತ್ತಾನೆ? ಯಾವ ರೀತಿ ಅವನು ಕೆಡಿಸುತ್ತಾನೆ? ಅವನು ಏನು ಮಾಡ್ತಾನೆ ಗೊತ್ತಾ? ನಮ್ಮ ಜೀವಿತದಲ್ಲಿ ನಮಗೂ ಆರಾಧನೆಗೂ ಒಂದು ಪ್ರೈಸ್ ದಿ ಲಾರ್ಡ್ ಒಂದು ಬಿರುಕನ್ನು ಉಂಟು ಮಾಡುತ್ತಾನೆ. ನಮ್ಮಿಂದ ಆರಾಧನೆಯನ್ನು ತೆಗೆದು ಹಾಕುತ್ತಾನೆ. ಕೀರ್ತನೆ 42ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 42ನೇ ಕೀರ್ತನೆ 4ನೇ ವಾಕ್ಯದಲ್ಲಿ, ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಆಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿದ್ದೇನೆ. ಹಂಗಂದ್ರೆ ಒಂದು ದೇವರ ಮಗಳ ಒಬ್ಬನು ಸೈತಾನನ್ನು ಕೆಡಿಸಬೇಕಂದ್ರೆ ಫಸ್ಟ್ ಅವನು ಆರಾಧನೆಯಿಂದ ದೂರ ಮಾಡುತ್ತಾನೆ.
ಅವರ ಜೀವಿತದಲ್ಲಿರುವ ಸ್ತುತಿಯನ್ನು ಅವನು ದೂರ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದಲೇ ಒಂದು ಕಾರ್ಯವನ್ನು ನಾನು ಹೇಳುತ್ತೇನೆ, ಏನೇ ಕಾರ್ಯವಿದ್ದರೂ, ಯಾವ ಪರಿಸ್ಥಿತಿ ಇದ್ದರೂ ಆರಾಧನೆಯನ್ನು ನಾವು ಬಿಟ್ಟು ದೂರ ಹೋಗಬಾರದು. 1 ಕೋಟಿ ಕೊಡುತ್ತೇನೆ ಎಂಬುದಾಗಿ ಹೇಳಿದರೂ ಆರಾಧನೆಯನ್ನು ಬಿಟ್ಟು ಹೋದರೆ ಸೈತಾನನು ಈಸಿಯಾಗಿ ನಮ್ಮೊಳಗೆ ಬರಲು ಅದು ಸಾಧ್ಯವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಚರ್ಚ್ ಮುಂಚೆ ಪ್ರೈಸ್ ದಿ ಲಾರ್ಡ್ ಆ ಹಳೆಯ ಕೊಠಡಿಯಲ್ಲಿತ್ತು, ಒಂದು ಚಿಕ್ಕ ಗುಡೌನಲ್ಲಿತ್ತು, ನೀವು ನೋಡಿರಬಹುದು. ಪ್ರೈಸ್ ದಿ ಲಾರ್ಡ್, ಅಲ್ಲಿರುವಾಗ ಅಲ್ಲಿ ಒಂದು ಸಹೋದರಿ ಪಕ್ಕದಲ್ಲಿದ್ದರು. ಅವರಿಗೆ 2 ಮಕ್ಕಳಿದ್ದರು. ಆ 2 ಮಕ್ಕಳನ್ನು ಸರಿಯಾಗಿ ಆರಾಧನೆಯ ಸಮಯದಲ್ಲಿ, ಪ್ರಾರ್ಥನೆಯ ಸಮಯದಲ್ಲಿ 2 ಮಕ್ಕಳನ್ನು ಕರೆಕೊಂಡು ಹಾಗೆ ಅವರು ಬೇರೆ ಎಲ್ಲಾದರೂ ಫ್ರೆಂಡ್ಸ್ ಮನೆಗೆ, ಸ್ನೇಹಿತರ ಮನೆಗೆ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದರು. ಸರಿಯಾಗಿ ಆರಾಧನೆ ಸ್ಟಾರ್ಟ್ ಆಗಬೇಕಾದ್ರೆ ಈಗ ಆಚೆ ಹೋಗ್ತಾರೆ. ಆರಾಧನೆ ಮುಗಿದು ಸ್ವಲ್ಪ ಹೊತ್ತು ನಾವೆಲ್ಲ ಹೋಗಿದ ಮೇಲೆ ಹಾಗೆ ಮೆತ್ತಗೆ ಹಿಂತಿರುಗಿ ಬರ್ತಾರೆ. ಈ ರೀತಿಯಾಗಿ ಮಾಡಿದರು. ಸ್ವಲ್ಪ ದಿವಸವಾಯಿತು. ಅವರ ಮಗನು ದೇವರಿಂದ ಪೂರ್ಣವಾಗಿ ದೂರ ಹೋದನು. ಅವರ ಮಗಳು ಪೂರ್ಣವಾಗಿ ದೇವರನ್ನು ಬಿಟ್ಟು ದೂರ ಹೋದರು. ಅವರ ಮಗ ಭಯಂಕರವಾದ ಕುಡುಕನಾದನು. ಕೆಟ್ಟ ಸ್ನೇಹಿತರೊಂದಿಗೆ ಅವನು ಸಹವಾಸವನ್ನು ಬೆಳೆಸಿದ. ಈಗ ಆರಾಧನೆ ಬರೋದಕ್ಕೆ ಆಸೆ ಎಂಬುದಾಗಿ ಹೇಳ್ತಾನೆ. ಫೋನ್ ಮಾಡಿದ್ರೆ, ನನಗೆ ಆರಾಧನೆ ಬರೋದಕ್ಕೆ ತುಂಬ ಆಸೆ, ಆದರೆ ನನ್ನಿಂದ ಬರೋದಕ್ಕೆ ಆಗುತ್ತಿಲ್ಲ. ನಾನು ದೇವರನ್ನು ಸ್ತುತಿಸಬೇಕು, ಪ್ರಾರ್ಥಿಸಬೇಕು, ಒಳ್ಳೆಯ ಜೀವಿತವನ್ನು ಜೀವಿಸಬೇಕು, ಪರಿಶುದ್ಧ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ನನಗೆ ತುಂಬ ಆಸೆ ಆಗಿದೆ ಅಣ್ಣ, ಆದರೆ ನನಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ಈ ರೀತಿಯಾಗಿ ಅವನು ಕರೆಯಲ್ಲಿ ಫೋನ್ ಮಾಡಿ ಈ ರೀತಿಯಾಗಿ ಅವನು ಪ್ರಾರ್ಥನೆಯನ್ನು ನನಗೋಸ್ಕರ ಪ್ರಾರ್ಥಿಸಿರಿ ಅಣ್ಣ, ಬರೋದಕ್ಕೆ ಆಗ್ತಾ ಇಲ್ಲ. ಆ ವರ್ಷಗಳು ದಾಟಿ ಹೋಯಿತು. ಇಂದಿಗೂ ಅವನು ಸಭೆಯ ಒಳಗೆ ಬಂದು ಆರಾಧಿಸುವುದಕ್ಕೆ ಆಗುತ್ತಿಲ್ಲ. ಒಂದನ್ನು ಹೇಳುತ್ತೇನೆ, ಯಾವಾಗ ನಾವು ಆರಾಧನೆಯನ್ನು ಬಿಟ್ಟು ದೂರ ಹೋಗುತ್ತೇವೋ ಸೈತಾನನು ನಮ್ಮನ್ನು ಕೆಡಿಸುವುದಕ್ಕೆ ಒಂದು ಆಯುಧವಾಗಿ ಅದನ್ನು ಉಪಯೋಗಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀರು ಇಲ್ಲದೆ ಇರುವಾಗ ಮಾತ್ರವೇ ನೀರಿನ ಮಹತ್ವವು ಮೀನಿಗೆ ಗೊತ್ತಾಗುವುದು. ಆರಾಧನೆ ಇಲ್ಲದೆ ಇರುವಾಗಲೇ ಆರಾಧನೆಯ ಮಹತ್ವವು ನಮಗೆ ಗೊತ್ತಾಗುತ್ತದೆ. ಅನೇಕ ದೇಶಗಳಲ್ಲಿ ಆರಾಧಿಸುವುದಕ್ಕೆ, ನಮ್ಮ ಭಾರತ ದೇಶದಲ್ಲಿಯೇ ಅನೇಕ ಕಡೆಯಲ್ಲಿ ಆರಾಧಿಸುವುದಕ್ಕೆ ಆಸೆ, ಆರಾಧಿಸುವುದಕ್ಕೆ ಬಯಕೆ, ಆದರೆ ಹೋಗುವುದಕ್ಕೆ ಆರಾಧನಾ ಸ್ಥಳಗಳು ಮುಚ್ಚಲ್ಪಟ್ಟಿದೆ. ಆರಾಧನಾ ಸ್ಥಳಗಳು ಇಲ್ಲದೆ ಅನೇಕರು ಕಣ್ಣೀರಿನಲ್ಲಿದ್ದಾರೆ. ನನಗೆ ಆರಾಧನೆ ಮಾಡುವುದಕ್ಕೆ ಒಂದು 4 ಜನ ಸಹೋದರರು ಸಹೋದರಿಯರು ಸಿಗುವುದಿಲ್ಲವಾ? ನಾವು ಅಂತರಾಳದಿಂದ ದೇವರನ್ನು ಸ್ತುತಿಸುವುದಕ್ಕೆ ಒಂದು ಜಾಗ ನಮಗಿರೋದಿಲ್ವಾ ಎಂಬುದಾಗಿ ಕಣ್ಣೀರಿನಲ್ಲಿ ಬೇಡುವ ಇದೇ ಭಾರತ ದೇಶದಲ್ಲಿ ಅನೇಕ ಕಡೆಯಲ್ಲಿದ್ದಾರೆ. ಮತ್ತೊಮ್ಮೆ ಹೇಳುತ್ತೇನೆ, ನೀರು ಇಲ್ಲದೆ ಇರುವಾಗಲೇ ಮೀನಿಗೆ ನೀರಿನ ಮಹತ್ವವು ಗೊತ್ತಾಗುತ್ತದೆ. ಆರಾಧನೆ ಇಲ್ಲದೆ ಇರುವಾಗಲೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆರಾಧನೆಯ ಮಹತ್ವವು ಗೊತ್ತಾಗುತ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮಿಂದ ಫಸ್ಟ್ ಅವನ್ನ ಏನನ್ನ ತೆಗಿತಾನಂದ್ರೆ, ನಮ್ಮನ್ನು ಕೆಡಿಸಬೇಕಂದ್ರೆ ಸೈತಾನ್ ಫಸ್ಟ್ ಮಾಡೋ ಕಾರ್ಯವೇನು? ಆರಾಧನೆಯನ್ನು ನಮ್ಮಿಂದ ತೆಗಿತಾನೆ. ಆರಾಧನೆಯ ಮಹತ್ವವನ್ನು ನಿಮಗೆ ಸ್ವಲ್ಪ ಸಮಯ ನಾನು ಹೇಳಿಕೊಡಲು ಇಷ್ಟಪಡುತ್ತೇನೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಚಾಪ್ಟರ್ 8 ವರ್ಸ್ 27. ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 27ನೇ ವಾಕ್ಯ ಮತ್ತು 28ನೇ ವಾಕ್ಯದಲ್ಲಿ ಅನೇಕ ಪಾಠಗಳನ್ನು ನಾವು ಈ ವಾಕ್ಯದಿಂದ ಕಲಿಯಬಹುದು. ಮೊದಲನೆಯದಾಗಿ, ಇವನು ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ? ಎಥಿಯೋಪಿಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಥಿಯೋಪಿಯನು ಅಂದರೆ ಯಾರು? ಎಥಿಯೋಪಿಯನು ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಕಪ್ಪು ಜನಾಂಗದವರು. ನಮ್ಮ ಭಾರತ ದೇಶದಲ್ಲಿ ಇರುವವರು ಯಾರು ಕೂಡ ಕಪ್ಪು ಜನಾಂಗದವರಲ್ಲ, ಅವರು ಗೋಧಿ ಬಣ್ಣದವರು. ಕಪ್ಪು ಜನಾಂಗದವರು ಅಂದರೆ ಯಾರು? ಪ್ರೈಸ್ ದಿ ಲಾರ್ಡ್, ಒಂದು ಲೈಟ್ ಹೊಡಿತಾ ಇದೆ ಅಂದರೆ ಅವರ ಮುಖದಿಂದ ಏನಾಗುತ್ತದೆ? ರಿಫ್ಲೆಕ್ಟ್ ಆಗುತ್ತದೆ. ಅದೇ ನಿಜವಾದ ಕಪ್ಪು ಜನಾಂಗದವರು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಭಾರತ ದೇಶದಲ್ಲಿ ಯಾರು ಕೂಡ ಕಪ್ಪು ಜನಾಂಗದವರು ಇಲ್ಲ, ಬೇರೆ ದೇಶಗಳಲ್ಲಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಎಥಿಯೋಪಿಯಾ ದೇಶದಲ್ಲಿ. ಸರಿ, ಈ ಎಥಿಯೋಪಿಯನನ್ನು ಕುರಿತು ಇವನು ಎಥಿಯೋಪಿಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಂಗಂದ್ರೆ ನಾನು ಆಗಲೇ ಹೇಳಿದೆ, ಇವನು ನೋಡುವುದಕ್ಕೆ ಕಪ್ಪಗೆ, ಸಾಧಾರಣ ಕಪ್ಪಗಲ್ಲ, ಪ್ರೈಸ್ ದಿ ಲಾರ್ಡ್, ಒಂದು ಕಾಗೆ ರೀತಿಯಲ್ಲಿ ಕಪ್ಪಗೆ ಇರುವವನು. ಒಂದು 1000 ಪಾರಿವಾಳಗಳ ಮಧ್ಯದಲ್ಲಿ ಒಂದು ಕಾಗೆ ಯಾವ ರೀತಿ ಇರುತ್ತದೋ ಅದೇ ರೀತಿ ನೋಡುವುದಕ್ಕೆ ಇರುವವನೇ ಈ ಎಥಿಯೋಪಿಯನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಎಥಿಯೋಪಿಯನನ್ನು ಇವಾಗ ಯೋಚನೆ ಮಾಡಿ ನೋಡ್ರಿ, ಇವನು ಆರಾಧನೆ ಮಾಡುವುದಕ್ಕೆ ಬರ್ತಾ ಇದ್ದಾನೆ. ಆರಾಧನೆ ಮಾಡುವುದಕ್ಕೆ ಬರುವಾಗ ಇಸ್ರಾಯೇಲ್ ದೇಶದಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಇರ್ತಾರೆ?
ಗೋಧಿ ಬಣ್ಣ, ಅವರು ಕೂಡ ಏಷ್ಯಾ ಖಂಡ, ಗೋಧಿ ಬಣ್ಣದಲ್ಲಿ ಇರುತ್ತಾರೆ. ಇವನು ಆಫ್ರಿಕಾ ಖಂಡದಿಂದ, ಎಥಿಯೋಪಿಯಾ ದೇಶದಿಂದ ಬರ್ತಾ ಇದ್ದಾನೆ. ಹಂಗಂದ್ರೆ ಇವನು ಕಪ್ಪಗೆ ಇರ್ತಾನೆ. ಇವಾಗ ಲಕ್ಷ ಜನರ ಮಧ್ಯದಲ್ಲಿ ಇವನೊಬ್ಬ ಯಾವ ರೀತಿ ಕಾಣಿಸುತ್ತಾನೆ? ನಮ್ಮ ಆರಾಧನೆಯಲ್ಲಿ ಒಬ್ರು ಆಫ್ರಿಕಾದವರು ಬಂದಿದ್ದಾರೆ ಎಂಬುದಾಗಿ ಅಂದುಕೊಳ್ಳ್ರಿ. ಅವ್ರೇನೇ ಮೇಕಪ್ ಹಾಕಿದ್ರು ಇವರು ಆಫ್ರಿಕಾದವ್ರು ಎಂಬುದಾಗಿ ನಾವೇನು ಮಾಡ್ಬಿಡ್ಬೋದು? ನಿನ್ನೆ ನಾನು ಒಂದು ಮೀಟಿಂಗ್ಗೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದೆ ಒಂದು ಹುಡುಗನನ್ನು. ಅಲ್ಲಿ 3 ಜನ ಅಮೇರಿಕಾದವರು ಬಂದಿದ್ರು ಅದೇ ಮೀಟಿಂಗಿಗೆ. ಅಲ್ಲಿ ಅವರು ನನ್ನ ಜೊತೆ ಬಂದಂಥ ಹುಡುಗನಿಗೆ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ಬಿಟ್ರು. ಇವನಿಗೆ ಕಾಲು ನೆಲದಲ್ಲಿ ನಿಲ್ತಾ ಇಲ್ಲ. ಅಣ್ಣ ನಾನು ಫಸ್ಟ್ ಟೈಮ್ ಅಣ್ಣ ಫಾರಿನವ್ರು ನನಗೆ ಕೈ ಕೊಟ್ಬಿಟ್ರ ಅಣ್ಣ ಫಸ್ಟ್ ಟೈಮ್ ಅಣ್ಣ ಫಾರಿನವ್ರು ನನಗೆ ಪ್ರೈಸ್ ದ ಲಾರ್ಡ್ ಹೇಳ್ಬಿಟ್ರು, ನನ್ನ ಜೊತೆ ಮಾತಾಡಿಸ್ಬಿಟ್ರಣ ಎಂಬುದಾಗಿ ಪ್ರೈಸ್ ಅವ್ನ ಕಾಲು ಕೈ ನಿಲ್ತಾನೆ ಇಲ್ಲ ನೆಲದಲ್ಲಿ. ಆ ರೀತಿ ಖುಷಿಯಲ್ಲಿದ್ದ ಹುಡುಗ. ಪ್ರೈಸ್ ದ ಲಾರ್ಡ್. ಸರಿ, ಈ ಕಪ್ಪು ಜನಾಂಗದವರು ನೋಡುವುದಕ್ಕೆ ವ್ಯತ್ಯಾಸವಾಗಿ ಕಾಣುತ್ತಾರೆ. ಎಲ್ಲ ಜನರ ಮಧ್ಯದಲ್ಲಿ ಬೇರೆ ದೇಶದಿಂದ ಬರುವಾಗ ವ್ಯತ್ಯಾಸವಾಗಿ ಕಾಣುತ್ತಾರೆ. ಆದರೂ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದರೂ ಕೂಡ ಇವನು ಪ್ರೈಸ್ ದ ಲಾರ್ಡ್ ಎಥಿಯೋಪಿಯಾ ದೇಶವನ್ನು ನೋಡುವುದಕ್ಕೆ ಡಿಫ್ರೆಂಟ್ ಆಗಿ ಕಾಣುತ್ತಾನೆ. ಆದರೂ ಕೂಡ ಅವನು ಸಭೆಗೆ ಹೋಗಿ ದೇವರನ್ನು ಆರಾಧಿಸಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅನೇಕರು ಸಭೆಗೆ ಬರುವವರು ಪ್ರೈಸ್ ದ ಲಾರ್ಡ್ ಯಾಕೆ ಸಭೆಗೆ ಬಂದಿಲ್ಲ ಸಹೋದರಿ, ಯಾಕೆ ಸಭೆಗೆ ಬಂದಿಲ್ಲ ಸಹೋದರ ಎಂಬುದಾಗಿ ಕೇಳಿದ್ರೆ ಅವ್ರು ಹೇಳುವಂಥ ಮಾತು, ನಾವು ಲೇಟಾಗಿ ಹೋದರೆ ಅವ್ರು ಏನು ಮಾಡ್ತಾರೆ? ನನ್ನನ್ನು ಬೈತಾರೆ, ವಿಚಾರಿಸುತ್ತಾರೆ, ನನ್ನನ್ನು ಒಂಥರ ನೋಡ್ತಾರೆ. ಯಾಕೆ ನೀವು ಹೋದ್ವಾರ ಬಂದಿರಲಿಲ್ಲ ಎಂಬುದಾಗಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಸಭೆಗೆ ಬರೋದಿಲ್ಲ. ಯಾಕೆ ಲೇಟಾಗಿ ಬಂದಿದ್ದೀರಾ ಎಂಬುದಾಗಿ ಕೇಳ್ತಾರೆ, ಅದಕ್ಕೋಸ್ಕರ ನಾನು ಸಭೆಗೆ ಬರುವುದಿಲ್ಲ ಎಂಬುದಾಗಿ ಅನೇಕರು ಹೇಳುವುದನ್ನು ನಾನು ಕಿವಿಯಾರಿ ಕೇಳಿದ್ದೇನೆ. ಒಂದನ್ನು ತಿಳಿದುಕೊಳ್ಳಿರಿ, ನಿಮ್ಮನ್ನು ವಿಚಾರಿಸುವವರು ಇದ್ದಾರಂದರೆ ನೀವು ಸಂತೋಷ ಪಡಬೇಕು ಹೊರತು ದುಃಖ ಪಡಬಾರದು. ಯೋಬನನ್ನು ಕುರಿತು ಬರೆಯಲ್ಪಟ್ಟಿದೆ. ಯೋಬನ ಪುಸ್ತಕ 19ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜೋಬ್ ಚಾಪ್ಟರ್ 19 ವರ್ಸ್ 14 and 15. ಅವನು ಹೇಳ್ತಾ ಇದ್ದಾನೆ, ಅಪ್ಪ ನನ್ನನ್ನು ವಿಚಾರಿಸುವುದಕ್ಕೆ ಒಬ್ಬರು ಇಲ್ಲ, ನಾನು ಹೇಗಿದ್ಯಾ, ಯಾವಾಗ ಬಂದೆ, ಯಾವಾಗ ಹೋದೆ ಎಂಬುದಾಗಿ ವಿಚಾರಿಸುವುದಕ್ಕೆ ಒಬ್ಬರು ಇಲ್ಲ ಎಂಬುದಾಗಿ ದುಃಖದಲ್ಲಿ ಅಳುತ್ತಿರುವುದನ್ನು ವಾಕ್ಯದ ಅವನು ಹೇಳ್ತಾ ಇದ್ದಾರೆ. ದುಃಖದಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ವಿಚಾರಿಸೋದಕ್ಕೆ ಯಾರು ಇಲ್ವಲ್ಲ, ನಾನು ಹೇಗಿದ್ಯಾ ಎಂಬುದಾಗಿ ಕೇಳುವುದಕ್ಕೆ ನನಗೆ ಯಾರು ಇಲ್ವಲ್ಲ, ಊಟ ಮಾಡ್ದ ಚೆನ್ನಾಗಿದ್ದೀರಾ ಬ್ರದರ್, ಚೆನ್ನಾಗಿದ್ದೀರಾ ಸಿಸ್ಟರ್ ಎಂಬುದಾಗಿ ವಿಚಾರಿಸುವುದಕ್ಕೆ ಯಾರು ಇಲ್ವಲ್ಲ ಎಂಬುದಾಗಿ ಯೋಬನು ಕಣ್ಣೀರಿನಲ್ಲಿ ಹೇಳುತ್ತಿರುವ ಮಾತನ್ನು ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಂದ್ರೆ ಸಭೆಯಲ್ಲಿ ನಿಮ್ಮನ್ನು ಒಬ್ಬರು ವಿಚಾರಿಸುವುದಕ್ಕೆ ಇದ್ದಾರ, ನೀವು ಸಂತೋಷ ಪಡಬೇಕು. ಬ್ರದರ್ ಯಾಕೆ ಬ್ರದರ್ ಹೋದ್ವಾರ ಬಂದಿಲ್ಲ ಎಂಬುದಾಗಿ ಕೇಳಿದ್ರೆ ನೀವು ಸಂತೋಷ ಪಡ್ರಿ, ನನ್ನನ್ನು ವಿಚಾರಿಸೋದಕ್ಕೆ ಒಬ್ರು ಇದ್ದಾರೆ. ಓ ಸಿಸ್ಟರ್ ನೀವು ಯಾವಾಗಲೂ 11 ಗಂಟೆಗೆ 10:30 ಬರ್ತೀರಾ ಆರಾಧನೆಗೆ ಎಂಬುದಾಗಿ ನಿಮ್ಮನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದರೆ ಪಾಸ್ಟರ್ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮನ್ನು ವಿಚಾರಿಸ್ತಾ ಇದ್ದಾರೆ ಎಂಬುದಾಗಿ ನೀವು ಸಂತೋಷ ಪಡಬೇಕು. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ ಹಲ್ಲೆಲೂಯಾ. ಸರಿ, ಇವನು ಯಾರು? ಎಥಿಯೋಪಿಯಾ ದೇಶದವನು ಎಂಬುದಾಗಿ ನಾನು ಹೇಳಿಕೊಟ್ಟೆ. ಈ ಪ್ರವಾದಿಯ ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೆರೆಮೀಯನ ಪ್ರವಾದನೆಯ ಪುಸ್ತಕ, ಅದರಲ್ಲಿ 13ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ. ಸಾಕು, ಕೂಷ್ಯನು ಅಂದರೆ ಪ್ರೈಸ್ ದ ಲಾರ್ಡ್ ಕೆಳಗೆ ನೀವು ನೋಡಬಹುದು. ಈ ಕೂಷ್ಯನು ಅಂದ್ರೆ ಈ ಎಥಿಯೋಪಿಯನನ್ನು ಕುರಿತು ಬರೆಯಲ್ಪಟ್ಟಿದೆ. ಈ ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ. ಇಂಗ್ಲಿಷಲ್ಲಿ ಬರೆಯಲ್ಪಟ್ಟಿದೆ, ಕ್ಯಾನ್ ಎ ಎಥಿಯೋಪಿಯನ್ ಚೇಂಜ್ ಹಿಸ್ ಸ್ಕಿನ್ ಕಲರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಕೂಷ್ಯನು ಅವನ ಚರ್ಮ ಬಣ್ಣವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಕೇಳ್ಬೋದು, ಮನಸ್ಸಿನಲ್ಲಿ ಒಂದು ವೇಳೆ ಅಂದುಕೊಳ್ಳುತ್ತಿರ್ಬೋದು, ಈಗ ಅನೇಕ ಟ್ರೀಟ್ಮೆಂಟ್ಸ್ ಇದೆ, ನಾವು ಬೆಳ್ಳಗೆ ಆಗುವುದಕ್ಕೆ. ಒಬ್ಬ ಪ್ರಬಲ್ಯವಾದ ಡ್ಯಾನ್ಸರ್ ಇದ್ದ, ನಾಟ್ಯವಾಡುವವನು, ತನ್ನ ಬಣ್ಣವನ್ನು ಬದಲಾಯಿಸುವುದಕ್ಕೋಸ್ಕರ ಪ್ರಯತ್ನ ಪಟ್ಟು ಅದರಿಂದಲೇ ಕೊರಗಿ ಅವನು ಅರ್ಧ ಜೀವದಲ್ಲೇ ಸತ್ತು ಹೋದನು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, 56ನೇ ವಯಸ್ಸಿನಲ್ಲೇ ತನ್ನ ಜೀವವನ್ನು ಕಳೆದುಕೊಂಡನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೂಷ್ಯನು ತನ್ನ ಬಣ್ಣವನ್ನು ಮಾರ್ಪಡಿಸಬಲ್ಲನೆ ಎಂಬುದಾಗಿ, ಕ್ಯಾನ್ ಈ ಚೇಂಜ್ ಇಸ್ ಕಲರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಂಗಂದ್ರೆ ಈ ಪ್ರವಾದಿಯ ಪ್ರಕಾರ ಅವನು ಚೇಂಜ್ ಮಾಡೋದಿಕ್ಕೆ ಆಗೋದಿಲ್ಲ. ಕೆಲವರನ್ನು ನೋಡ್ರಿ, ಸಭೆಗೆ ಬರ್ತಾರೆ, 10 ವರ್ಷದಿಂದ ಬರ್ತಾ ಇದ್ರೆ ಆದರೆ ಅವರ ಜೀವಿತದಲ್ಲಿ ಯಾವುದೇ ಮಾರ್ಪಾಡನ್ನು ನಾವು ಕಾಣುವುದಕ್ಕೆ ಆಗುವುದಿಲ್ಲ. 5 ವರ್ಷದಿಂದ ಸಭೆಗೆ ಬರ್ತಾ ಇರ್ತಾರೆ, ಅವರ ಜೀವಿತದಲ್ಲಿ ಒಂದು ಮಾರ್ಪಾಡನ್ನು ನಾವು ಕಾಣುವುದಕ್ಕೆ ಆಗುವುದಿಲ್ಲ. ಎಷ್ಟು ವರ್ಷದಿಂದ ನೀವು ಸಭೆಗೆ ಬರ್ತಾ ಇದ್ದೀರಾ, ನಾನು ರಕ್ಷಣೆ ಹೊಂದಿ ಆಗಲೇ ನನ್ನ ತಂದೆ ಕಾಲದಿಂದಲೂ ನಾನು ಕ್ರೈಸ್ತನೆ, ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಮಾರ್ಪಾಡಿದ್ಯಾ? ಕೂಷ್ಯನು ತನ್ನ ಬಣ್ಣವನ್ನು ಮಾರ್ಪಡಿಸಲು ಸಾಧ್ಯವೇ? ಅವನ ಜೀವಿತದಲ್ಲಿ ಯಾವ ಚೇಂಜಸ್ ಇಲ್ಲ, ಅವನ ಪರಿಸ್ಥಿತಿಯಲ್ಲಿ ಯಾವ ಚೇಂಜಸ್ ಇಲ್ಲ, ಅವನ ಕುಟುಂಬದಲ್ಲಿ ಯಾವ ಚೇಂಜಸ್ ಇಲ್ಲ.
ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಚೇಂಜ್ ಮಾಡೋದಕ್ಕೆ ಅಸಾಧ್ಯ. ಅನೇಕರು ಸಭೆಯಲ್ಲಿ ಇಂದು ಪ್ರೈಸ್ ದಿ ಲಾರ್ಡ್ ಸಭೆಗೆ ರೆಗ್ಯುಲರ್ ಆಗಿ ಬರ್ತಾರೆ, 5 ವರ್ಷದಿಂದ ಬರ್ತಾ ಇದ್ದಾನೆ, 10 ವರ್ಷದಿಂದ ಬರ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ಆದರೆ ಅವರ ಜೀವಿತದಲ್ಲಿ ಯಾವ ಚೇಂಜಸ್ಸು ಇಲ್ಲ, ಯಾವ ಚೇಂಜಸ್ಸನ್ನು ಕಾಣಲು ಆಗುತ್ತಾ ಇಲ್ಲ. ಅಂದರೆ ಮೊದಲನೆಯದಾಗಿ ಇವನು ಯಾರು? ಎಥಿಯೋಪಿಯ ದೇಶದವನು. ಇವನು ಸಭೆಗೆ ಬಂದರೆ ಎಲ್ಲರೂ ಇವನನ್ನು ಒಂಥರ ನೋಡ್ತಾರೆ. ಇವನು ಸಭೆಗೆ ಬಂದರೆ ಎಲ್ಲರೂ ಇವನನ್ನು ಒಂಥರ ಯೋಚನೆ ಮಾಡ್ತಾರೆ. ಇವನು ಯೋಚನೆ ಮಾಡಿ ನೋಡ್ರಿ, ನಾನು ಚಿಕ್ಕ ವಯಸ್ಸು ಅಂದರೆ ಸ್ವಲ್ಪ ಬುದ್ಧಿ ಇರುವಾಗ ಊರಲ್ಲಿ ಒಂದು ವಾರ ಒಂದು ಚರ್ಚಿಗೆ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಮಾತ್ರ ಹೋಗಿದ್ದೆ, ನಮ್ಮ ಮಾಮ ಮನೆಯಿಂದ ಕರ್ಕೊಂಡು ಹೋಗಿದ್ರು. ಆ ಸಭೆಯಲ್ಲಿ ಗಂಡಸರು ಹೆಂಗಸರು ಎಲ್ಲರೂ ಕೂಡ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕೊಂಡು ಹೋಗಿರ್ತಾರೆ. ಯೋಚನೆ ಮಾಡಿ ನೋಡ್ರಿ, ಗಂಡಸರು ಹೆಂಗಸರು ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಡ್ರೆಸ್. ನಾನೊಬ್ಬ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಹೋಗಿ ಕೂತಿದ್ದೀನಿ. ಹೇಗಿತ್ತು ಅಂದರೆ ಅವತ್ತು ಪೂರ್ತಿಯಾಗಿ ಎಲ್ಲರೂ ನನ್ನನ್ನು ನೋಡಿ ನನ್ನ ಮೇಲೆ ಕಲ್ಲು ಎಸೆಯುವ ರೀತಿಯಲ್ಲಿ ಇತ್ತು. ನಾನೊಬ್ಬ ಕಲರ್ ಡ್ರೆಸ್ಸಲ್ಲಿ ಕೂತಿದ್ದೀನಿ, 100 ಜನರು, 400-500 ಜನ ಇದ್ದಾರೆ, ಎಲ್ಲರೂ ಕೂಡ ವೈಟ್ ಡ್ರೆಸ್ಸಲ್ಲಿ ಇದ್ದಾರೆ. ಕಾಣಿಕೆ ಹಾಕುವುದಕ್ಕೋಸ್ಕರ ಎಲ್ಲರೂ ಲೈನಾಗಿ ವೈಟ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದಾರೆ. ನಾನೊಬ್ಬ ಪಾರಿವಾಳ ಬೀಳದ ಮಧ್ಯದಲ್ಲಿರುವ ಕಾಗೆಯ ರೀತಿಯಲ್ಲಿ ನಾನೊಬ್ಬ ಕಾಣಿಸುತ್ತಾ ಇದ್ದಾನೆ. ನನಗೆ ಒಂಥರ ಆಯಿತು. ಈ ರೀತಿ ಇದ್ದರೆ ನಾನು ನೆಕ್ಸ್ಟ್ ವಾರ ಆ ಕಡೆ ಹೋಗ್ತೇನಾ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಥಿಯೋಪಿಯನು ದೇವರನ್ನು ಆರಾಧಿಸುವುದಕ್ಕೋಸ್ಕರ ಬಂದನು. ಅವನನ್ನು ಡಿಫ್ರೆಂಟ್ ಆಗಿ ನೋಡ್ತಾರೆ, ಡಿಫ್ರೆಂಟ್ ಆಗಿ ಅವನ ಹತ್ರ ಮಾತಾಡ್ತಾರೆ. ಆದರೂ ಕೂಡ ನಾನು ದೇವರನ್ನು ಆರಾಧಿಸುವುದಕ್ಕೆ ಬರ್ತೇನೆ. ಎರಡನೆಯದಾಗಿ ಎಥಿಯೋಪಿಯನನ್ನು ಕುರಿತು ಬರೆಯಲ್ಪಟ್ಟಿದೆ. ಈ ಎಥಿಯೋಪಿಯನ್ ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರೆ ಅವರಿಗೆ ಸಾಧಾರಣವಾಗಿ ರಜವು ಬೇಗನೆ ಸಿಗಲ್ಲ. ರಜಾ ಹಾಕ್ಬೇಕಂದ್ರೆ 1 ತಿಂಗಳ ಮುಂಚೆ ಪರ್ಮಿಷನ್ ಕೇಳಬೇಕು, ಆ ಜಾಗದಲ್ಲಿ ಇನ್ನೊಬ್ಬರನ್ನ ಇರಿಸಬೇಕು, ಆ ನಂತರವೇ ಅವನಿಗೆ ರಜವನ್ನು ಕೊಡುತ್ತಾರೆ. ಒಂದು ದೇಶದಲ್ಲಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಎಷ್ಟು ಯೋಚನೆ ಮಾಡಿ ನೋಡ್ರಿ, ಎಷ್ಟು ನಿರ್ವಹಣೆಯ ಕೆಲಸಗಳು ಅವನ ಕೈಯಲ್ಲಿರುತ್ತದೆ. ಇದೆಲ್ಲವನ್ನು ಬಿಟ್ಟು ಅವನು ಆರಾಧಿಸುವುದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಮೊದಲನೆಯದಾಗಿ ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿದ್ರು, ನನ್ನನ್ನು ನೋಡಿ ವಿಚಿತ್ರವಾಗಿ ಮಾತಾಡಿದರೂ ಪರವಾಗಿಲ್ಲ, ನಾನು ಆರಾಧಿಸಲು ಹೋಗುತ್ತೇನೆ. ಎರಡನೆಯದಾಗಿ ದೇಶದಲ್ಲಿ ಒಂದು ಉನ್ನತವಾದ ಕೆಲಸ ಪದವಿ ನನಗಿದ್ದರೂ ಪರವಾಗಿಲ್ಲ, ಆ ಪದವಿಗಿಂತ ನನಗೆ ಆರಾಧನೆ ಎಂಬ ಪದವಿ ಮುಖ್ಯ, ನಾನು ಆರಾಧಿಸಲು ಹೋಗುತ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಾ, ಆರಾಧನೆಯಂತೆ ದೊಡ್ಡ ಪದವಿ ಈ ಲೋಕದಲ್ಲಿ ಯಾವ ಪದವಿಯೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆತನನ್ನು ಆರಾಧಿಸುವುದಕ್ಕೆ ಇದ್ದಂಥ ದೂತರನ್ನು ಸೈಡಿಗೆ ಕೆಳಗೆ ತಳ್ಳಿ ಆ ಜಾಗದಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾರೆ. ಮತ್ತೊಮ್ಮೆ ಹೇಳುತ್ತೇನೆ, ಆತನನ್ನು ಆರಾಧಿಸುವುದಕ್ಕೆ ಇದ್ದಂತಹ ದೂತರನ್ನು, ಪ್ರೈಸ್ ದಿ ಲಾರ್ಡ್, ದೂತರ ಬದಲಾಗಿ ದೇವರು ಆ ಪದವಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಜೋರಾಗಿ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಂಥ ಅಮೂಲ್ಯವಾದ ಪದವಿಯನ್ನು ದೇವರು ನನಗೂ ನಿಮಗೂ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡ್ರಿ, ಎಥಿಯೋಪಿಯನ್ ಅವನು ಡಿಫ್ರೆಂಟ್ ಆಗಿ ನೋಡ್ತಾರೆ, ಆದರೂ ಕೂಡ ನಾನು ಆರಾಧಿಸೋದಿಕ್ಕೆ ಹೋಗ್ತೇನೆ. ಎರಡನೆಯದಾಗಿ ಪ್ರೈಸ್, ಅವನಿಗೆ ದೊಡ್ಡ ಪದವಿ ಇದೆ, ಅವನು ಅದನ್ನು ದೊಡ್ಡದಾಗಿ ಎಣಿಸಲಿಲ್ಲ, ಆರಾಧನೆಯನ್ನು ದೊಡ್ಡದಾಗಿ ಎಣಿಸಿದನು. ನಾನು ಆರಾಧಿಸಲು ಹೋಗುತ್ತೇನೆ, ಜೀವವುಳ್ಳ ದೇವರನ್ನು ಆರಾಧಿಸಲು ಹೋಗುತ್ತಿದ್ದೇನೆ. ಆಮೇಲೆ ನನ್ನನ್ನು ಸೃಷ್ಟಿಸಿದ ಆತನನ್ನು ನಾನು ಆರಾಧಿಸಲು ಹೋಗುತ್ತಿದ್ದೇನೆ. ನನ್ನನ್ನು ಇದುವರೆಗೂ ಕಾಪಾಡಿ ನಡೆಸಿದಂಥ ದೇವರನ್ನು ಆರಾಧಿಸಲು ಹೋಗುತ್ತಿದ್ದೇನೆ. ನನ್ನನ್ನು ಲೋಕದ ಜನರು ನನ್ನನ್ನು ವಿಚಿತ್ರವಾಗಿ ನೋಡುವಾಗ, ಪ್ರೈಸ್ ದಿ ಲಾರ್ಡ್, ನನ್ನನ್ನು ದೇವರು ತನ್ನ ಮಗನಾಗಿ ನನ್ನನ್ನು ನೋಡಿದರು, ನನ್ನನ್ನು ಅವರ ಮಗಳಾಗಿ ನನ್ನನ್ನು ನೋಡಿದರು, ನನ್ನನ್ನು ಆರಿಸಿಕೊಂಡರು, ನನ್ನನ್ನು ರಕ್ಷಿಸಿಕೊಂಡರು. ಎಲ್ಲರೂ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಉನ್ನತ ಪದವಿಯನ್ನು ದೇವರು ಕೊಟ್ಟಿದ್ದಾರೆ. ಮೂರನೆಯದಾಗಿ, ಈ ಎಥಿಯೋಪಿಯ ದೇಶ ಇರುವುದು ಯಾವ ಖಂಡದಲ್ಲಿ? ಸರಿ, ನಾನು ಮನೆಗೆ ಹೋಗಿ ಗೂಗಲಲ್ಲಿ ನೋಡ್ಬಿಟ್ಟು ಹೇಳ್ತೇನೆ ಎಂಬುದಾಗಿ ಹೇಳ್ಬೋದು. ಈ ಎಥಿಯೋಪಿಯ ದೇಶ ಇರುವುದು ಆಫ್ರಿಕಾ ಖಂಡದಲ್ಲಿ. ಇಸ್ರಾಯೇಲ್ ದೇಶ ಇರುವುದು ಎಲ್ಲಿ? ಏಷ್ಯಾ ಖಂಡದಲ್ಲಿ. ಆರಾಧಿಸಲು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ? ಆಫ್ರಿಕಾ ಖಂಡದಿಂದ ಏಷ್ಯಾ ಖಂಡಕ್ಕೆ ಇವನು ಬರ್ತಾ ಇದ್ದಾನೆ ಪ್ರಯಾಣವಾಗಿ. ನಾವು ಮನೆ ಹತ್ರವಿದ್ದರೂ ಆರಾಧನೆಗೆ ಬರುವುದು 11 ಗಂಟೆಗೆ, ಕೆಲವರು ಇನ್ನೂ ಲೇಟಾಗಿ ಬರ್ತಾರೆ. ಆರಾಧನೆ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ? ಇವನ ಮನೆ ಇರುವುದು ಆಫ್ರಿಕಾ ಖಂಡದಲ್ಲಿ, ಇವನು ಆರಾಧನೆಗೆ ಬರುತ್ತಾ ಇರುವುದು, ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ, ನಾನು ಹೇಳ್ತಾ ಇರೋದು, ಇವನ್ ಮನೆ ಇರೋದು ದೇವನೂರಲ್ಲಿ, ಇವನ್ ಮನೆ ಇರೋದು ಉಪ್ಪಾರಳ್ಳಿಯಲ್ಲಿ, ಇವನ್ ಆರಾಧನೆಗೆ ಬರ್ತಾ ಇರೋದು ದೇವನೂರಿಗೆ ಎಂಬುದಾಗಿ ಹೇಳ್ತಾ ಇಲ್ಲ.
ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇಲ್ಲ, ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಬರ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರನ್ನು ಆರಾಧಿಸುವುದಕ್ಕೆ ಅಷ್ಟು ಆಸಕ್ತಿ ಉಳ್ಳವನಾಗಿದ್ದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವನು ದೇವರನ್ನು ಆರಾಧಿಸುವುದಕ್ಕೆ ಇವರ ಬಣ್ಣವು ತಡೆಯಾಗಿರಲಿಲ್ಲ, ಇವನ ಭಾಷೆ ತಡೆಯಾಗಿರಲಿಲ್ಲ, ಇವನ ಜಾತಿ ತಡೆಯಾಗಿರಲಿಲ್ಲ, ಇವನ ಪ್ರೈಸ್ ದಿ ಲಾರ್ಡ್ ಇವನ ಕೆಲಸವು ತಡೆಯಾಗಿರಲಿಲ್ಲ, ಇವನ ಪ್ರಯಾಣವು ತಡೆಯಾಗಿರಲಿಲ್ಲ. ಒಂದನ್ನು ಹೇಳುತ್ತೇನೆ, ಆರಾಧನೆಯಲ್ಲಿ ನೀವು ಆರಾಧನೆಯನ್ನು ಆರಾಧನೆ ಮಾಡುವುದಕ್ಕೆ ಮನಸ್ಸಿದ್ದರೆ ಈ ತಡೆಗಳನ್ನು ದೇವರು ಮುರಿದು ಹಾಕಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಯಸುವವರು ಎಲ್ಲಿದ್ದರೂ ಆರಾಧನೆಗೆ ಬರುತ್ತಾರೆ. ಆ ಬಯಸುವವರಿಗೆ ದೇವರ ಮೇಲೆ ಆಸಕ್ತಿ ಇದ್ದರೆ ದೂರ ತಡೆಯಾಗುವುದಿಲ್ಲ. ಬಯಸುವವರಿಗೆ ಆರಾಧನೆ ಮಾಡೋದಕ್ಕೆ ಆಸಕ್ತಿ ಇದ್ದರೆ ಪ್ರೈಸ್ ದಿ ಲಾರ್ಡ್ ಪ್ರಯಾಣವು ತಡೆಯಾಗುವುದಿಲ್ಲ, ಭಾಷೆ ತಡೆಯಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ನನ್ನನ್ನು ಒಂಥರ ನೋಡ್ತಾರೆ, ಅದೆಲ್ಲ ತಡೆಯಾಗುವುದಿಲ್ಲ. ಆಸಕ್ತಿ ಇದ್ದರೆ ತಡೆಗಳನ್ನು ದೇವರು ಮುರಿಯುತ್ತಾರೆ, ಬಂದು ಆರಾಧಿಸುತ್ತಾರೆ. ನಾಲ್ಕನೆಯದಾಗಿ ಏನು ನಡೀತು ಗೊತ್ತಾ, ಇವನು ಆರಾಧನೆಯನ್ನು ಮುಗಿಸಿ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ದೇವರು ಹೇಳಿದ್ರು, ಪ್ರೈಸ್ ದಿ ಲಾರ್ಡ್ ಆರಾಧನೆ ಮುಗಿಸಿ ಮನೆಗೆ ಹಿಂತಿರುಗಿ ಹೋಗ್ಬೇಕಾದ್ರೆ ಅಲ್ಲೊಂದು ಕಾರ್ಯವು ಬರೆಯಲ್ಪಟ್ಟಿದೆ. ಅವನು ಯೆಶಾಯನ ಪ್ರವಾದನೆ ಗ್ರಂಥವನ್ನು ಏನು ಮಾಡ್ತಾ ಇದ್ದಾನೆ, ಓದ್ಕೊಂಡು ಹೋಗ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಭೆಯಲ್ಲಿ ಆರಾಧನೆ ಮುಗಿಸಿ ಮನೆಗೆ ಹಿಂತಿರುಗಿ ಹೋಗುವಾಗ 5 ವಿಧವಾದ ಜನರು ಮನೆಗೆ 5 ವಿಧವಾಗಿ ಮನೆಗೆ ಹಿಂತಿರುಗಿ ಹೋಗುತ್ತಾರೆ. ಒಂದು, ಇವತ್ತು ಆರಾಧನೆ ತುಂಬ ಚೆನ್ನಾಗಿತ್ತು, ಪ್ರಸಂಗ ತುಂಬ ಚೆನ್ನಾಗಿತ್ತು, ಇವತ್ತು ಪ್ರಸಂಗ ತುಂಬ ಚೆನ್ನಾಗಿರಲಿಲ್ಲ ಎಂಬುದಾಗಿ ಹೇಳಿಕೊಂಡು ಮನೆಗೆ ಹಿಂತಿರುಗಿ ಹೋಗುವಂಥ ಗುಂಪು 1ನೇ ಗುಂಪು. 2ನೇ ಗುಂಪು, ಅಕ್ಕ ಇವತ್ತು ನಿಮ್ಗೇನೆ ಪ್ರಸಂಗ ಮಾಡಿದ್ದು, ಅಣ್ಣ ನಿಮ್ಗೇನೆ ಪ್ರಸಂಗ ಮಾಡಿದ್ದು, ನೋಡಿದ್ರೆ ಆ ವಾಕ್ಯ ಯಾಕೆ ಹೇಳ್ಬೇಕಾಗಿತ್ತು, ಯಾಕೆ ಈ ರೀತಿಯಾಗಿ ಹೇಳ್ಬೇಕಾಗಿತ್ತು ಎಂಬುದಾಗಿ ಮಾತಾಡಿಕೊಂಡು ಹೋಗುವಂಥ ಗುಂಪು. ಬೆಂಕಿ ಹಚ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾರೆ, ಈ ಬೆಕ್ಕು ಹಾಲು ಕುಡಿಯುತ್ತಾ ಅನ್ನೋ ರೀತಿಯಲ್ಲಿ. ಪ್ರೈಸ್ ಈ ರೀತಿಯಾಗಿ ಕೆಲಸ ಮಾಡುವಂಥ ಗುಂಪು 2ನೇ ಗುಂಪು. 3ನೇ ಗುಂಪು, ಮನೆಗೆ ಹೋಗಿ ಇವತ್ತೇನು ಅಡುಗೆ ಮಾಡಲಿ, ಅಯ್ಯೋ ಲೇಟಾಗಿ ಬಿಟ್ಬಿಟ್ರಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಹೋಗುವಂಥ ಗುಂಪು 3ನೇ ಗುಂಪು. ಪ್ರೈಸ್ ದಿ ಲಾರ್ಡ್. 4ನೇ ಗುಂಪು, ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಇದು ನಾನು ತೊಗೊಬೇಕು. ಇವಾಗ ಯಾವುದೋ ಒಂದು ಮೀಶೋ ಎಂಬುದಾಗಿ ಒಂದು ಬಂದ್ಬಿಟ್ಟಿದೆ, ಸಹೋದರಿಯರನ್ನ ಕೈಯಲ್ಲಿ ಹಿಡಿಯೋದಕ್ಕೇ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಸಹೋದರರಿಗೆ ಒಂದು ಸ್ವಲ್ಪ ಕೆಲಸ ತಪ್ಪಿತ್ತು. ಮುಂಚೆ MG ರೋಡಿಗೆ ಹೋದ್ರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಹೀಗೆ ಓಡಾಡ್ತಾ ಇದ್ರು. ಈಗ ಆ ಕೆಲಸ ತಪ್ಪಿತ್ತು, ಮೀಶೋದಲ್ಲೇ ಅವರೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ಇರುವಂಥ ಗುಂಪು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಇವನು ಮನೆಗೆ ಹೋಗುವಾಗ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ ನೋಡ್ರಿ, ಇತಿಹಾಸದಲ್ಲಿ ಇದಕ್ಕೆ ಮುಂಚೆಯೂ ಇದರ ನಂತರ ಒಬ್ಬರು ಕೂಡ ಈ ರೀತಿಯಾಗಿ ಮಾಡಲಿಲ್ಲ. ಮನೆಗೆ ಹೋಗುವಾಗ ಸತ್ಯವೇದವನ್ನು ತೆರೆದಿಟ್ಟು ಅದನ್ನು ಓದುತ್ತಾ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದಾರೆ. ನಾನು ಒಂದನ್ನು ಹೇಳುತ್ತೇನೆ, ಇದೇ ನಿಜವಾದ ಆರಾಧನೆ. ಮತ್ತೊಮ್ಮೆ ಹೇಳುತ್ತೇನೆ, ಇದೇ ನಿಜವಾದ ಆರಾಧನೆ ಆಗಿದೆ. ದೇವರ ಆರಾಧನೆಯನ್ನು ಮುಗಿಸಿ ಮನೆಗೆ ಹೋಗುವಾಗ ಆ ವಾಕ್ಯವನ್ನು ಧ್ಯಾನಿಸುತ್ತಾ ಮನೆಗೆ ಹಿಂತಿರುಗಿ ಹೋಗುತ್ತಾ ಇದ್ದಾನೆ. ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕಿದನು, ಪೂರ್ಣ ಮನಸ್ಸಿನಿಂದ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದಾನೆ. ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ನಡೆಸುವ ದೇವರಾಗಿದ್ದಾರೆ. ಎಥಿಯೋಪ್ಯನನ್ನು ಕುರಿತು ಬರೆಯಲ್ಪಟ್ಟಿದೆ, ಅವನು ಮನೆಗೆ ಹಿಂತಿರುಗಿ ಹೋಗುವಾಗ ಅವನು ಸತ್ಯವೇದವನ್ನು ಧ್ಯಾನಿಸುತ್ತಾ ಮನೆಗೆ ಹಿಂತಿರುಗಿ ಹೋಗುತ್ತಾ ಇದ್ದಾನೆ. ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಹಿಂತಿರುಗಿ ಹೋಗುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದೇ ನಿಜವಾದ ಒಂದು ಬಿಡುಗಡೆ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಈ ರೀತಿಯಾದ ಕೃಪೆಯನ್ನು ದೇವರು ನಮ್ಮ ಸಭೆಯಲ್ಲಿ ಅನುಗ್ರಹಿಸಲಿ. 2 ಸಾಮುವೇಲ್ ಪುಸ್ತಕ ಅದರಲ್ಲಿ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ದಾವೀದನು ದೇವರ ಮಂಜೂಷ ಪೆಟ್ಟಿಗೆಯ ಮುಂದೆ ನಾಟ್ಯ ಮಾಡುತ್ತಾ ಶಬ್ದವಾಗಿ ದೇವರನ್ನು ಆರಾಧಿಸುತ್ತಾ ಕೈಗಳನ್ನು ತಟ್ಟುತ್ತಾ ದೇವರನ್ನು ಆರಾಧಿಸುತ್ತಾ ಇದ್ದಾನೆ. ಇದನ್ನು ಅವನ ಹೆಂಡತಿ ನೋಡ್ತಾ ಇದ್ದಾರೆ. 20ನೇ ವಾಕ್ಯದಲ್ಲಿ ಅವನ ಹೆಂಡತಿಯು ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ, ಮೀಕಾಳಲು, ದಾವೀದನೇ, ನೀನು ಈ ದೇಶದ ರಾಜನು, ಸಮಸ್ತ ಇಸ್ರಾಯೇಲ್ ದೇಶದ ರಾಜನು, ನೀನು ಈ ರೀತಿಯಾಗಿ ಆರಾಧನೆ ಮಾಡಬಹುದಾ? ಎಲ್ಲಾ ಜನರ ಮುಂದೆ ನೀನು ಈ ರೀತಿಯಾಗಿ ಕೈ ತಟ್ಟಬಹುದಾ? ನೀನು ಎಲ್ಲಾ ಜನರ ಮುಂದೆ ಈ ರೀತಿಯಾಗಿ ದೇವರನ್ನು ಶಬ್ದವಾಗಿ ಸ್ತುತಿಸಬಹುದಾ? ನೀನು ಯಾರು? ನೀನು ದೇಶದ ರಾಜನು. ನೀನು ಆರಾಧನೆ ಮಾಡಿದ್ರೆ ನೀನು ಡ್ರೆಸ್ ಬೆಳಿಗ್ಗೆ ಐನ್ ಮಾಡ್ಕೊಂಡು ಬಂದಿರೋದು ಕೂಡ ಏನು ಮಾಡಬಾರ್ದು, ಸುಕ್ಕ ಆಗಬಾರದು. ಆ ರೀತಿಯಾಗಿ ಹೋಗಿ ಕೂತುಕೊಂಡು ಮೆತ್ತಗೆ ಹಾಗೆ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ ಹೇಳಿ, ಮೆತ್ತಗೆ ಹಾಗೆ ಸ್ತೋತ್ರವನ್ನು ಹೇಳಿ, ಹಾಗೆ ಮೆತ್ತಗೆ ಹಾಡನ್ನು ಆಡ್ಬಿಟ್ಟು ಮನೆಗೆ ಹಿಂತಿರುಗಿ ಹೋಗಬೇಕು.
ಆದರೆ ನೀನು ಏನು ಮಾಡ್ತಾ ಇದೆಯಾ? ಶಬ್ದವಾಗಿ ಹಾಡಾಡ್ತಾ ಇದೆಯಲ್ಲ, ಶಬ್ದವಾಗಿ ದೇವರನ್ನು ಸ್ತುತಿಸ್ತಾ ಇದೆಯಾ, ಶಬ್ದವಾಗಿ ಕೈಗಳನ್ನು ತಟ್ತಾ ಇದೆಯಲ್ಲ ಎಂಬುದಾಗಿ ಮೀಕಾಳಳು ಹೇಳುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 21ನೇ ವಾಕ್ಯದಲ್ಲಿ ದಾವೀದನು ಈ ರೀತಿಯಾಗಿ ಹೇಳಿದ್ರು, ಎಲ್ಲೋ ಯಾವುದೋ ಗಣನೆಗೆ ಬಾರದಂತೆ ಇದ್ದಂಥ ನನ್ನನ್ನು ದೇವರು ಉನ್ನತ ಸ್ಥಾನದಲ್ಲಿ ಇರಿಸುವುದ್ರಲ್ಲ, ನಾನು ಆತನನ್ನು ಇನ್ನು ಶಬ್ದವಾಗಿ ಆರಾಧಿಸುತ್ತೇನೆ, ಇನ್ನು ಶಬ್ದವಾಗಿ ಆತನನ್ನು ಸ್ತುತಿಸುತ್ತೇನೆ, ಇನ್ನು ಶಬ್ದವಾಗಿ ನಾನು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ಈ ಆರಾಧನೆಯಲ್ಲಿ ಎಷ್ಟು ಜನ ಹೇಳ್ತೀರಾ, ಯಾವ ಗಣನೆಗೂ ಬಾರದಂತ ನನ್ನನ್ನು ದೇವರು ರಕ್ಷಿಸಿ ತನ್ನ ಅಮೂಲ್ಯವಾದ ಮಕ್ಕಳ ಪದವಿಯನ್ನು ನನಗೆ ಕೊಟ್ಟಿದ್ದಾರೆ. ಒಂದು ಅಮೂಲ್ಯವಾದ ಪದವಿಯನ್ನು, ಆರಾಧನೆ ಎಂಬ ಪದವಿಯನ್ನು ನನಗೆ ದೇವರು ಕೊಟ್ಟಿದ್ದಾರೆ. ನಾನು ಅಂತರಾಳದಿಂದ ದೇವರನ್ನು ಸ್ತುತಿಸುತ್ತೇನೆ ಅನ್ನುವರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಈ ಆರಾಧನೆಯಲ್ಲಿ ದೇವರ ನಾಮವು ಮಹಿಮೆ ಪಡಲಿ. ಎಲ್ಲರೂ ಶಬ್ದವಾಗಿ ಕೈಗಳನ್ನು ತಟ್ಟಿ ಆಮೇಲೆ 1-2 ನಿಮಿಷ ದೇವರನ್ನು ಸ್ತುತಿಸಿರಿ, ಬಾಯಿ ತೆರೆದು ಸ್ತುತಿಸಿರಿ. ಅಪ್ಪ, ಈ ಒಳ್ಳೆ ಪದವಿಯನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕರಿಗಿಲ್ಲದಂತ ನಾಶನದ ದಾರಿಯಲ್ಲಿ ಅನೇಕರು ನಡೆಯುತ್ತಿರುವಾಗ ನಮಗಾದರೂ ನಿಮ್ಮನ್ನು ಆರಾಧಿಸುವ ಒಂದು ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಂದ್ರೆ ಆರಾಧನೆ ಮಾಡುವುದಕ್ಕೆ ಮೊದಲನೆಯದಾಗಿ ಅವನ ಬಣ್ಣವು ತಡೆಯಾಗಿರಲಿಲ್ಲ, ಅವನ ಕೆಲಸವು ತಡೆಯಾಗಿರಲಿಲ್ಲ. ದೂರ ದೇಶದಿಂದ, ದೂರ ಖಂಡದಿಂದ ಬರ್ತಾ ಇದ್ದಾನೆ. ಪ್ರೈಸ್ ಪ್ರಯಾಣವು ತಡೆಯಾಗಿರಲಿಲ್ಲ. ಪ್ರೈಸ್ ಲಾರ್ಡ್. ಆಸಕ್ತಿ ಇದ್ದರೆ ದೇವರನ್ನು ಆರಾಧಿಸುವುದಕ್ಕೆ ಯಾವುದು ತಡೆಯಾಗಿರುವುದಿಲ್ಲ. ಪ್ರೈಸ್ 4ನೇದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮನೆಗೆ ಹಿಂತಿರುಗಿ ಹೋಗುವಾಗ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಹೋಗುತ್ತಿದ್ದಾನೆ. ಈ ರೀತಿಯಾಗಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಹೋಗುತ್ತಿರುವಾಗ ದೇವರು ಒಂದು ಕಾರ್ಯವನ್ನು ಹೇಳಿದ್ರು. ಪ್ರೈಸ್ ಅಲ್ಲ, ಏನಂತ ಹೇಳಿದ್ರು ಗೊತ್ತಾ? ಅದೇ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಅಲ್ಲ, ದೇವರು ಫಿಲಿಪ್ಪನ ಹತ್ರ ಹೇಳ್ತಾ ಇದ್ದಾರೆ, ಫಿಲಿಪ್ಪನೇ, ನೀನು ಬೇಗನೆ ಈ ದಾರಿಯಲ್ಲಿ ಹೋಗು, ಗಾಜಾ ಎಂಬ ಜಾಗ ಬರುತ್ತದೆ. ಆ ಜಾಗದಲ್ಲಿ ನನ್ನ ಮಗನು ಒಬ್ಬನು ಅದೇ ನನ್ನನ್ನು ಆರಾಧಿಸುವುದಕ್ಕೋಸ್ಕರ ದೂರ ಕಡೆಯಿಂದ ಬಂದ. ಅವನನ್ನು ಕುರಿತು ಜನರು ವಿಚಿತ್ರವಾಗಿ ಮಾತಾಡಿದರು. ಅವನನ್ನು ಒಂದು ವೇಳೆ ಜನರು ಹಾಸ್ಯ ಮಾಡಿದರು. ಅವನನ್ನು ಪ್ರೈಸ್ ದಿ ಲಾರ್ಡ್ ಲೋಕದ ಜನರು ಪ್ರೈಸ್ ದಿ ಲಾರ್ಡ್ ಹಾಸ್ಯವಾಗಿ ನೋಡಿರಬಹುದು. ಆದರೂ ಕೂಡ ನನ್ನ ಮಗನು ದೂರ ಕಡೆಯಿಂದ ನನ್ನನ್ನು ಆರಾಧಿಸುವುದಕ್ಕೆ ಬಂದನು, ದೂರ ಕಡೆಯಿಂದ ನನ್ನನ್ನು ಸ್ತುತಿಸುವುದಕ್ಕೆ ಬಂದನು. ಪ್ರೈಸ್ ದಿ ಲಾರ್ಡ್ ಆಸಕ್ತಿಯಿಂದ ನನ್ನನ್ನು ಆರಾಧಿಸುವುದಕ್ಕೆ ಬಂದನು. ಅವನನ್ನು ನಾನು ಬರಿಗೈಯಾಗಿ ಕಳಿಸುವುದಕ್ಕೆ ಇಷ್ಟವಿಲ್ಲ, ನೀನು ಅವನ ಹತ್ರ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ನೀವು ಆಸಕ್ತಿಯಿಂದ ದೇವರನ್ನು ಆರಾಧಿಸಲು ಬಂದಿದ್ದರೆ ಬರಿಗೈಯಾಗಿ ನಿಮ್ಮನ್ನು ಕಳುಹಿಸಲು ಆತನು ಇಷ್ಟಪಡುತ್ತಿಲ್ಲ. ಕೈಗಳನ್ನ ಮೇಲತ್ತೆ ಆಮೇನ್ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಪ್ರೈಸ್ ದಿ ಲಾರ್ಡ್. ಕೈಗಳನ್ನ ಮೇಲತ್ತೆ ಆಮೇನ್ ಹೇಳ್ರಿ, ಶಬ್ದವಾಗಿ ಹೇಳ್ರಿ, ಆಮೇನ್, ಹಲ್ಲೆಲೂಯಾ. ಈಗ ಈ ಫಿಲಿಪ್ಪನು ಈ ಎಥಿಯೋಪಿಯನನ್ನು ನೋಡುವುದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ಅವನು ಓದುತ್ತಿರುವುದು ಏನೆಂಬುದಾಗಿ ಕೇಳಿ ಅವನ ಕುರಿತು ಸುವಾರ್ತೆಯನ್ನು ಹೇಳಿ, ಈಗ ಸುವಾರ್ತೆ ಎಲ್ಲ ಹೇಳಿ ಮುಗಿಸಿದ ಮೇಲೆ, ಯೇಸುವನ್ನು ಕುರಿತು ಎಲ್ಲ ಹೇಳಿ ಮುಗಿಸಿದ ಮೇಲೆ, ದೇವರ ಕೃಪೆ ಅವನ ಮೇಲೆ ಇಳಿದು ಬಂದ ನಂತರ ಆ ಎಥಿಯೋಪಿಯನು ಅದೇ ಜಾಗದಲ್ಲಿ ರಥದಲ್ಲಿ ಹೋಗುತ್ತಿರುವಾಗ ಪಕ್ಕದಲ್ಲಿ ಒಂದು ಕೆರೆಯನ್ನು ನೋಡಿ ಹೇಳ್ತಾನೆ, ಇಲ್ಲಿ ನೀರು ಇದೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಏನು ಅಡ್ಡಿ? ಇಲ್ಲಿ ನೀರಿದೆ, ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ, ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಏನು ಅಡ್ಡಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅನೇಕರು ಸಭೆಗೆ ಬರ್ತಾರೆ, ಅನೇಕ ವರ್ಷದಿಂದ ಬರ್ತಾರೆ, ಆದರೆ ಇನ್ನೂ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವುದಿಲ್ಲ. ಇಥಿಯೋಪಿಯನನ್ನು ಹೇಳ್ತಾ ಇದ್ದಾನೆ, ನಾನು ಇದೇ ಹಂತದಲ್ಲಿ ಇರುವುದಕ್ಕೆ ನಾನು ಇಷ್ಟಪಡುತ್ತಿಲ್ಲ, ನಾನು ಮುಂದಿನ ಹಂತಕ್ಕೆ ಹೋಗಬೇಕು, ನನ್ನ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು, ನನ್ನ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಬೇಕು, ನಾನು ಮುಂದಿನ ಹಂತಕ್ಕೆ ಹೋಗಬೇಕು, ನಾನು ದೀಕ್ಷಾಸ್ನಾನ ಹೊಂದಬೇಕು. ದೀಕ್ಷಾಸ್ನಾನ ಹೊಂದುವುದಕ್ಕೆ ಏನು ಅಡ್ಡಿ? ದೇವರು ಫಿಲಿಪ್ಪನು ಈ ರೀತಿಯಾಗಿ ಹೇಳಿದ್ರು, ನೀನು ನಂಬಿದರೆ ದೇವರು ನಿನ್ನ ತಡೆಗಳನ್ನು, ಎಲ್ಲ ತಡೆಗಳನ್ನು, ಅಡ್ಡಿಗಳನ್ನು ನೀಗಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಸಭೆಗೆ ಬಂದಿರುವ ಪ್ರತಿಯೊಬ್ಬರನ್ನು ನೋಡಿ ಹೇಳುತ್ತೇನೆ, ನೀವು ಹೃದಯದಿಂದ ನಂಬಿದರೆ ತಡೆಗಳನ್ನು ನೀಗಿಸುವ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾರೆ. ಶಬ್ದವಾಗಿ ಕೈಗಳನ್ನು ಮೇಲೆ ತಲೆಯಲ್ಲೇ ಹೇಳ್ರಿ,
ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಮ್ಮ ಸಭೆಯಲ್ಲಿ ಆರಾಧನೆಗೆ ಅಡ್ಡಿಯಾಗಿರುವ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕೆ ಅಡ್ಡಿಯಾಗಿರುವ ನಮ್ಮ ಕುಟುಂಬದಲ್ಲಿ ಅಡ್ಡಿಪಡಿಸುತ್ತಿರುವ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಎಂಬುದಾಗಿ ಬಾಯಿ ತೆರೆದು ಕೇಳ್ರಿ. ಯಾರಾದರೂ ಇನ್ನು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ಇರುವುದಾದರೆ ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ಅವರು ದೀಕ್ಷಾಸ್ಥಾನಕ್ಕೆ ಒಪ್ಪಿಸಿಕೊಟ್ಟು ಮುಂದಿನ ಹಂತಕ್ಕೆ ಹೋಗುವಾಗೆ ದೇವರು ಕೃಪೆಯನ್ನು ಅವರ ಜೀವಿತದಲ್ಲಿ ಅನುಗ್ರಹಿಸಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಬ್ದವಾಗಿ ಹೇಳ್ರಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಮುಂದಿನ ಹಂತಕ್ಕೆ ಹೋಗ್ಬೇಕು, ಇದೇ ಲೆವೆಲಲ್ಲಿ ನಾನು ಇರೋದಕ್ಕೆ ಇಷ್ಟ ಇಲ್ಲ, ನಾನು ಮುಂದಿನ ಹಂತಕ್ಕೆ ಹೋಗ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಸ್ಟ್ ನಾವೊಂದು ವಾಕ್ಯದಲ್ಲಿ ಓದಿದ್ವಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು. ಸೈತಾನನು ನಮ್ಮನ್ನು ಕೆಡಿಸಬೇಕಂದ್ರೆ ಫಸ್ಟ್ ನಮ್ಮಿಂದ ತೆಗೆಯೋದು ಏನನ್ನ ತೆಗಿತಾನೆ? ಆರಾಧನೆಯನ್ನು ತೆಗಿತಾನೆ. ಆಸಕ್ತಿ ಇರುವವರು ಯಾರಾಗಿದ್ದರೂ ಪರವಾಗಿಲ್ಲ, ಎಲ್ಲಿದ್ದರೂ ಪರವಾಗಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಪರವಾಗಿಲ್ಲ, ಮನಸ್ಸಿದ್ದರೆ ಬಂದು ಆರಾಧಿಸುತ್ತಾರೆ. ಯಾರು ಈ ರೀತಿಯಾಗಿ ಆರಾಧಿಸುತ್ತಾರೋ ಅವರನ್ನು ದೇವರು ಬರಿಗೈಯಾಗಿ ಮನೆಗೆ ಹಿಂತಿರುಗಿ ಹೋಗೋದಕ್ಕೆ ಬಿಡುವುದಿಲ್ಲ. ಪ್ರೈಸ್ ಅಲ್ಲ. ಎರಡನೇದಾಗಿ ಸೈತಾನನು ಏನು ಮಾಡ್ತಾನೆ? ಒಂದು ಮಗನು, ದೇವರ ಮಗನು, ಒಂದು ದೇವರ ಮಗಳು ಪ್ರೈಸ್ ಅಲ್ಲ ಚೆನ್ನಾಗಿದ್ದಾರೆ, ಅವರನ್ನು ಕೆಡಿಸಬೇಕಂದ್ರೆ ಐಕ್ಯತೆಯನ್ನು ತೆಗೆಯುತ್ತಾನೆ. ಕುಟುಂಬದಲ್ಲಿರುವ ಐಕ್ಯತೆಯನ್ನು ತೆಗೆಯುತ್ತಾನೆ. ಸಭೆಯಲ್ಲಿರುವ ಐಕ್ಯತೆಯನ್ನು ಮುರಿಯುತ್ತಾನೆ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದ್ರಿ. ಆದದರಿಂದ ಲೋಟನು ಯೋರ್ದಾನ್ ಕೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಬ್ರಹಾಮನ ಮನೆಯಲ್ಲಿ 318 ಜನ ಯುದ್ಧ ಭಟ್ಟರಿದ್ದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 318 ಜನರು ಯುದ್ಧ ಸೈನಿಕರು ಅಬ್ರಹಾಮನ ಮನೆಯಲ್ಲಿದ್ದಾರೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನನ್ನ ಮನೆಯಲ್ಲಿ 318 ಜನರು ಸೈನಿಕರಿದ್ದಾರೆ, ಯುದ್ಧ ಮಾಡುವ ಸೈನಿಕರು. ಯಾರಾದರೂ ನನ್ನನ್ನು ಬಂದು ಯುದ್ಧ ಮಾಡಿ ನನ್ನನ್ನು ಹೊಡಿಬೇಕು ಅಂತ ಒಂದು ಗ್ರೂಪ್ ಬರ್ತಾ ಇದೆ, ನನ್ನನ್ನು ಹೊಡಿಯೋದಿಕ್ಕೆ ಬಿಡ್ತಾರ ಅವರು? ಲೋಟನ ಅಬ್ರಹಾಮನ ಮನೆಯಲ್ಲಿ 318 ಜನರು ಸೈನಿಕರು, ಯುದ್ಧ ಸೈನಿಕರು, ಯುದ್ಧ ವೀರರಿದ್ದಾರೆ. 4 ರಾಜರನ್ನು ಹೊಡೆದಂತಹ ಸೈನಿಕರಿದ್ದಾರೆ. ಈಗ ಈ ಲೋಟನನ್ನು ಸೈತಾನನು ಮುಟ್ಟಬೇಕೆಂಬುದಾಗಿ ಆಲೋಚನೆ ಮಾಡಿಬಿಟ್ಟ. ಈಗ ಫಸ್ಟ್ ಅವನು ಮಾಡಿದ ಕಾರ್ಯ ಏನು ಗೊತ್ತಾ? ಲೋಟನನ್ನು ಅಬ್ರಹಾಮನನ್ನು ಡಿವೈಡ್ ಮಾಡಿದ. ಆದಿಕಾಂಡ 13ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅದೇ ಬರೆಯಲ್ಪಟ್ಟಿದೆ. ಅಬ್ರಹಾಮನನ್ನು ಮತ್ತು ಲೋಟನನ್ನು ಸೈತಾನನು ಡಿವೈಡ್ ಮಾಡಿದ. ಕುಟುಂಬದಲ್ಲಿ ಒಂದು ಬಿರುಕನ್ನು ತರುತ್ತಾ ಇದ್ದಾನೆ, ಸಭೆಯಲ್ಲಿ ಒಂದು ಬಿರುಕನ್ನು ತರುತ್ತಾ ಇದ್ದಾನೆ. ಒಂದು ಚಿಕ್ಕ ಕತೆ ಜ್ಞಾಪಕಕ್ಕೆ ಬರುತ್ತಿರುವುದರಿಂದ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಕತೆ ಅಂದ ಕೂಡಲೇ ಅನೇಕರ ಮುಖವು ಈಗಿದ್ದದ್ದು ಹಾಗೆ ಅರಳಿತು. ನಾನು ಅದನ್ನು ಕಣ್ಣಾರೆ ಕಂಡೆ. ಒಂದು ಚಿಕ್ಕ ಕಥೆಯನ್ನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಒಂದು ಓರಿ, 10 ಓರಿ ಒಂದು ಕಡೆ ಮೇಯುತ್ತಿತ್ತು. ಆ ಓರಿ 10 ಕಡೆ ಮೇಯುತ್ತಿರುವಾಗ ಒಂದು ಸಿಂಹ ಅದರ ಹತ್ರ ತಿನ್ನೋದಕ್ಕೋಸ್ಕರ ಹೋಗಿತ್ತು. ಎಲ್ಲ 10 ಓರಿಗಳು, 10 ಎತ್ತುಗಳು ಸೇರಿ ಸಿಂಹವನ್ನು ಗುಮ್ಮಿ ಗೋ 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 ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಎಂಬುದಾಗಿ ಕಳಿಸ್ಬಿಡ್ತು ಮನೆಗೆ. ನೋ ಟರ್ನಿಂಗ್ ಬ್ಯಾಕ್, ಓಡು ಓಡು ಎಂಬುದಾಗಿ ಕಳಿಸ್ಬಿಡ್ತು. 10 ಎತ್ತುಗಳು ಸೇರಿ ಈಗ ಕಳಿಸಿದ್ದು. ಈಗ ಕಾಡಿನ ರಾಜನಾದ ಸಿಂಹನಿಗೆ ತುಂಬ ದುಃಖ. ನಾನು ಯಾರು? ಕಾಡಿನ ರಾಜ, ನನ್ನನ್ನೇ ಗುಂಬಿಟ್ರಲ್ಲ. ದುಃಖದಲ್ಲಿ ಹಾಗೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಬುದ್ಧಿಯುಳ್ಳ ಪ್ರಾಣಿ ಯಾವುದು? ನರಿ. ಈ ಬುದ್ಧಿಯುಳ್ಳ ಪ್ರಾಣಿ ನರಿ ಸಿಂಹದ ಹತ್ರ ಹೋಗಿ ಕೇಳಿತಂತೆ, ರಾಜ ರಾಜ ಯಾಕೆ ದುಃಖವಾಗಿದ್ದೀರಾ? ಏನಾಯ್ತು? ನೀವು ಈ ಕಾಡಿನ ರಾಜ ಯಾಕೆ ದುಃಖವಾಗಿದ್ದೀರಾ? ಆಗ ಹೇಳ್ತಂತೆ, ನಾನು ಈ ರೀತಿಯಾಗಿ ಒಂದು ಎತ್ತನ್ನು ಬೇಟೆಯಾಡಲು ಹೋದೆ. 10 ಎತ್ತುಗಳು, 10 ಓರಿಗಳು ಸೇರಿ ನನ್ನನ್ನು ಕಳಿಸ್ಬಿಡ್ತು. ಅಷ್ಟೇನಾ ಮ್ಯಾಟರ್? ನನ್ನ ಹತ್ರ ಬಿಡ್ರಿ, ಸಂಜೆ ಹೋಗ್ರಿ, ನಿಮಗೆ ಒಂದು ಬೇಟೆ ಸಿಗುತ್ತೆ. ಏನು ಮಾಡಿಲ್ಲ. ಈ ನರಿ ಮೆತ್ತಗೆ ಹೋಗಿ ಆ ಒಂದೊಂದು ಓರಿಗಳು ಅಲ್ಲಲ್ಲಿ ಮೇಯುತ್ತಿರುವಾಗ ಒಂದು ಓರಿ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ತು, ನಾನು ನಿನಗೊಂದನ್ನು ಹೇಳುತ್ತೇನೆ, ನೀನು ಯಾರಿಗೂ ಹೇಳ್ಬೇಡ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡು. ಇಷ್ಟನ್ನ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತು. ಈಗ ಮಿಕ್ಕ ಎಲ್ಲ ಓರಿಗಳು, ಎತ್ತುಗಳು ಯಾರ ಹತ್ರ ಬಂದು ಕೇಳ್ತಾ ಇದ್ದಾರೆ? ಆ ಓರಿ ಹತ್ರ ಬಂದು ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ನರಿ ನಿನ್ನ ಹತ್ರ ಏನು ಹೇಳ್ತು? ಇನ್ನು ಈ ಎತ್ತು ಹೇಳ್ತು, ನರಿ ಹೇಳ್ತು, ನನ್ನ ಯಾರಿಗೂ ಹೇಳ್ಬೇಡ, ಒಂದು ಸೀಕ್ರೆಟನ್ನು ಹೇಳ್ತೇನೆ ಅಂತ ಹೇಳ್ತು. ಅದಾದ್ಮೇಲೆ ಏನು ಹೇಳ್ತು? ಅಷ್ಟೇ ಹೇಳಿದ್ದು, ನಾನು ಹೇಳಲ್ಲ, ಅಷ್ಟೇ ಹೇಳಿದ್ದು.
ಯಾರು ನಂಬಲಿಲ್ಲ. ಏನು ಹೇಳ್ತು? ಕರೆಕ್ಟಾಗಿ ಹೇಳು. ಅದೇ ಸೀಕ್ರೆಟ್ ಅಂತ ಹೇಳ್ತು, ಯಾರಿಗೂ ಹೇಳ್ಬೇಡ ಅಂತ ಹೇಳ್ತು. ಈಗ 9 ಎತ್ತುಗಳು ಸೇರಿ ಯಾವ್ದನ್ನ ಏನ್ ಮಾಡ್ತಾ ಇದೆ? ಈಗ ಒಂದು ಸಪ್ರೇಟ್ ಆಯ್ತು, ಗುಂಪಿಂದ ಸಪ್ರೇಟ್. ಸಂಜೆ ಹೋಗಿ ಸಿಂಹ ಈಸಿಯಾಗಿ ಬೇಟೆಯಾಡಿ ತಿಂದು ಬಿಟ್ಟಿತ್ತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅಬ್ರಹಾಮನನ್ನು, ಲೋಟನನ್ನು ಸೈತಾನನ್ನು ಡಿವೈಡ್ ಮಾಡಿದನು. ಈಗ ನನಗೆ ಅನೇಕ ಸ್ನೇಹಿತರಿದ್ದಾರೆ. ಅವರು ನನ್ನನ್ನು ಒಡೆಯುವುದಕ್ಕೆ ಬಿಡ್ತಾರಾ? ನನಗೆ ವಿರುದ್ಧವಾಗಿ ಯಾರಾದರೂ ಬಂದರೆ ಬಿಡ್ತಾರಾ? ಮುಟ್ಟುವುದಕ್ಕೂ ಬಿಡುವುದಿಲ್ಲ. ಅದೇ ನಾನು ಆ ಸ್ನೇಹಿತರೊಂದಿಗೆ ಜಗಳವಾಡಿದ್ದೇನೆ, ಅವರೊಂದಿಗೆ ಸಂಪರ್ಕದಲ್ಲಿಲ್ಲ. ಈಗ ಅವರು ನನಗೆ ಯಾರಾದರೂ ವಿರುದ್ಧವಾಗಿ ಮಾತಾಡುವುದಕ್ಕೆ ಬರ್ತಾ ಇದ್ದಾರೆ, ಏನಾನ ಮಾಡ್ಕೊ ಹೋಗಪ್ಪ ಎಂಬುದಾಗಿ ಬಿಟ್ಟು ಬಿಡುತ್ತಾರೆ. ಅದೇ ಕಾರ್ಯಗಳು ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದೇ ಕಾರ್ಯಗಳು ನಡೆಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ, ಸಭೆಗೆ ಬರುವವರು ನಾನು ಸಾಯೋವರೆಗೂ ಅವನ ಹತ್ರ ಮಾತಾಡೋದಿಲ್ಲ, ಸಾಯೋರ್ದವ್ರಿಗೂ ಅವ್ರ ಮುಖ ನೋಡುವುದಿಲ್ಲ, ಅವ್ರು ಹೋಗುವ ಜಾಗಕ್ಕೆ ನಾನು ಹೋಗುವುದಿಲ್ಲ. ಸೈತಾನನು ಮೊದಲನೆಯದಾಗಿ ನಿಮ್ಮಿಂದ ಆರಾಧನೆಯನ್ನು ತೆಗೆಯುತ್ತಾನೆ, ಎರಡನೆಯದಾಗಿ ನಿಮ್ಮಿಂದ ಐಕ್ಯತೆಯನ್ನು ತೆಗೆಯುತ್ತಾನೆ. ನಿಮ್ಮನ್ನು ಕೆಡಿಸಬೇಕಂದ್ರೆ ನಿಮ್ಮಿಂದ ಐಕ್ಯತೆಯನ್ನು ತೆಗೆಯುತ್ತಾನೆ. ಪ್ರಾರ್ಥನೆಯ ಬೇಳಿಯಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಸಹೋದರರ ಐಕ್ಯತೆಯಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ, ಈಸಿಯಾಗಿ ನಿಮ್ಮನ್ನು ಕೆಡಿಸಬೇಕೆಂಬುದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥವಾಗ್ತಿರುವವರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಅವಮಾನವಾದರೂ ಪರವಾಗಿಲ್ಲ ಬ್ರದರ್, ನಾನು ಸಹೋದರರ ಐಕ್ಯತೆಯಲ್ಲಿ ಇರುತ್ತೇನೆ. ಜನರು ನನಗೆ ವಿರುದ್ಧವಾಗಿ ತಪ್ಪಾಗಿ ಮಾತಾಡಿದರೂ ಪರವಾಗಿಲ್ಲ ಸಿಸ್ಟರ್, ನಾನು ಸಹೋದರರ ಐಕ್ಯತೆಯಲ್ಲಿ ಇರುತ್ತೇನೆ. ಯಾರು ಈ ರೀತಿಯಾಗಿ ಇರುತ್ತಾರೋ ಅವರ ಪಕ್ಕದಲ್ಲಿ ಸೈತಾನನ್ನು ಅಣುಗುವುದಕ್ಕೂ ದೇವರು ಚಾನ್ಸನ್ನು ಕೊಡುವುದಿಲ್ಲ. ಹಲ್ಲೆಲೂಯಾ. ಯಾರಾಧನೆಯಲ್ಲಿ ಒಂದಕ್ಕೋಸ್ಕರ ನೀವೆಲ್ಲರೂ ಗಮನವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಐಕ್ಯತೆಯನ್ನು ಮುರಿಯುವಂಥ ಎಲ್ಲ ಅಂಧಕಾರ ಶಕ್ತಿಗಳು ಇಲ್ಲದೆ ಹೋಗಬೇಕು. ಯಾರಾಧನೆ ಮುಗಿಸಿ ನೀವು ಮನೆಗೆ ಹಿಂತಿರುಗಿ ಹೋಗುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಸಹೋದರನ ಮೇಲಾಗಲಿ ವ್ಯಾಜ್ಯವಿದ್ದರೆ ನೀನು ಕಾಣಿಕೆಯನ್ನು ತಂದೊಪ್ಪಿಸುವಾಗ. ವಾಕ್ಯ ಎಲ್ಲ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು, ನನಗೆ ಗೊತ್ತು. ಸಭೆಯಲ್ಲಿ ಐಕ್ಯತೆ ಇಲ್ಲದೆ, ಕುಟುಂಬಗಳಲ್ಲಿ ಐಕ್ಯತೆ ಇಲ್ಲದೆ ನಾವಿರುವುದಾದರೆ ಸೈತಾನನು ಏನೋ ಕೆಲಸ ಮಾಡಿದ್ದಾನೆ. ಲೋತನ ಜೀವಿತದಲ್ಲಿ ಫಸ್ಟ್ ಅವನ ಐಕ್ಯತೆಯನ್ನು ತೆಗೆದಾಕ್ದ, ಈಸಿಯಾಗಿ ಕೆಲಸ ಮಾಡಿದ. ಯಾರಾಧನೆಯಲ್ಲಿ ಒಂದನ್ನು ಕೇಳ್ರಿ, ಅಪ್ಪ ನನ್ನ ಕುಟುಂಬದಲ್ಲಿರುವ ಬಿರುಕು ಮಾರ್ಪಡಲಿ ಕರ್ತನೆ, ನಮ್ಮ ಸಭೆಯಲ್ಲಿರುವ ಬಿರುಕುಗಳು ಮಾರ್ಪಡಲಿ ಕರ್ತನೆ. ಸೈತಾನನು ನನ್ನ ಜೀವಿತವನ್ನು ಕೆಡಿಸಬಾರದು ಕರ್ತನೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಂಥ ದೇವರೇ, ನನ್ನ ಕುಟುಂಬದಲ್ಲಿ ಇಳಿದು ಬನ್ರಿ ಅಪ್ಪ. ನನ್ನ ಪರಿಸ್ಥಿತಿಯನ್ನು ತಿಳಿದಿರುವ ಎಲ್ರೋಯಿ, ನನ್ನ ಜೀವಿತವನ್ನು ತಿಳಿದಿರುವ ಎಲ್ರೋಯಿ, ನಮ್ಮ ವ್ಯವಹಾರಗಳನ್ನು ತಿಳಿದಿರುವ ಕರ್ತನೆ ಅಪ್ಪ, ಸ್ತೋತ್ರಪ್ಪ. ಈ ಐಕ್ಯತೆಯು ಉಂಟಾಗಲಿ, ಸಭೆಗಳಲ್ಲಿ ಐಕ್ಯತೆ ಉಂಟಾಗಲಿ, ಕುಟುಂಬದಲ್ಲಿ ಐಕ್ಯತೆ ಉಂಟಾಗಲಿ. ಎಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆಯನ್ನು ಕೆಡಿಸುವಂಥ ಎಲ್ಲ ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ಇಲ್ಲದೆ ಹೋಗಲಿ ಕರ್ತನೆ. ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ. ಅಪ್ಪ, ಆರಾಧನೆಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂಥ, ನಾನು ಆರಾಧಿಸುವುದಕ್ಕೆ ಅಡ್ಡಿಯಾಗಿರುವ ಎಲ್ಲ ಕಾರ್ಯಗಳು, ಎಥಿಯೋಪ್ಯನಿಗೆ ಮನಸ್ಸಿತ್ತು ದೂರದಿಂದ ಬರ್ತಾ ಇದ್ದಾನೆ, ಅವನನ್ನು ನೋಡಿ ಜನರು ನೂರಾರು ರೀತಿಯಲ್ಲಿ ಮಾತಾಡಿರಬಹುದು, ಹಾಸ್ಯ ಮಾಡಿರಬಹುದು, ಒಂದು ದೊಡ್ಡ ಅಧಿಕಾರಿ, ಒಂದು ದೊಡ್ಡ ಪದವಿ, ಅದೆಲ್ಲವನ್ನು ಬಿಟ್ಟು ಆರಾಧಿಸುವುದಕ್ಕೋಸ್ಕರ ಬಂದ ದೇವರಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಟ್ಟನು. ಪ್ರೈಸ್ ದಿ ಲಾರ್ಡ್. ಯಾರು ದೇವರಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡುತ್ತಾರೋ ಅವರಿಗೆ ದೇವರು ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡುವ ದೇವರಾಗಿದ್ದಾರೆ. ನಾನು ಈ ರೀತಿಯಾಗಿ ಯೋಚನೆ ಮಾಡಿದೆ. ಅವತ್ತು ಆರಾಧನೆ ಮುಗಿಸಿ ಸಾವಿರಾರು ಜನ ಚರ್ಚಿಂದ ಹೋಗಿರಬಹುದು. ಎಲ್ಲರ ಮನೆಗೆ ಒಂದೊಂದು ಅಪೊಸ್ತಲರನ್ನು ದೇವರು ಕಳುಹಿಸಲಿಲ್ಲ. ಆದರೆ ಯಾರು ಈ ರೀತಿಯಾಗಿ ದೂರ ಕಡೆಯಿಂದ ಬಂದರು, ಆಸಕ್ತಿಯಿಂದ ಬಂದು ದೇವರನ್ನು ಆರಾಧಿಸಿದನು, ಅವನನ್ನು ಮುಟ್ಟುವುದಕ್ಕೋಸ್ಕರ ಒಂದು ಫಿಲಿಪ್ಪನನ್ನು ದೇವರು ಕಳುಹಿಸಿದರು. ಈ ಆರಾಧನೆಯಲ್ಲಿ ನೀವು ಆಸಕ್ತಿಯಿಂದ ಬಂದಿರುವುದಾದರೆ ದೇವರ ಆತ್ಮನು ನಿಮ್ಮನ್ನು ಮುಟ್ಟುವುದಕ್ಕೋಸ್ಕರ ಇಳಿದು ಬಂದಿದ್ದಾರೆ. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಒಂದು ಹಸ್ತ ಸ್ಪರ್ಶವು ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ಉಂಟಾಗಲಿ ಕರ್ತನೆ. ಆಮೇಲೆ ಕುಟುಂಬದಲ್ಲಿ ಇರುವ ಬಿರುಕುಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ. ಮನಸ್ತಾಪಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ. ಜಗಳಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಕರ್ತನೆ. ದೇವರು ಒಳ್ಳೆ ಕಾರ್ಯಗಳನ್ನು ಮಾಡಿರಿ ಅಪ್ಪ. ಆಮೇನ್. ಕೆಟ್ಟು ಹೋದಂಥ ಮಣ್ಣನ್ನು ಒಂದು ಸುಂದರವಾದ ಪಾತ್ರೆಯಾಗಿ ರೂಪಿಸಿದ ದೇವರು
ಈ ಮಕ್ಕಳ ಜೀವಿತದಲ್ಲಿ ಈ ಆರಾಧನೆಯಲ್ಲಿ ಪ್ರತಿಯೊಬ್ಬರನ್ನು ಒಂದು ಸುಂದರವಾದ ಪಾತ್ರೆಯಾಗಿ ರೂಪಿಸಿ ನಿಮ್ಮ ಮನೆಗೆ ತಿರುಗಿ ಕಳುಹಿಸಿರಿ. ಒಳ್ಳೆ ಕಾರ್ಯಗಳನ್ನು ಮಾಡ್ರಿ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.